ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಕಾದಂಬರಿ ಕಂತು ಎಲ್ ಭೈರಪ್ಪ. ಅಧ್ಯಾಯ 7. ತಂದೆ ಕೋಪ ಅಸಮಾಧಾನಗಳ ಒಂದು ಮಾತನ್ನು ಆಡದಿದ್ದರೂ ಹೊನ್ನತ್ತಿಗೆ ಅವರೊಡನೆ ಒಂದೇ ಮನೆಯಲ್ಲಿದ್ದು ಸಂಗೀತ ಸಾಧನೆಗೆ ಮಗ್ನವಾಗುವುದು ಕಷ್ಟವೆನಿಸುತ್ತಿತ್ತು. ಅವರ ಮನೋಭಾವ ಎಂಥದ್ದು ಎನ್ನುವುದು ಚಿಕ್ಕ ವಯಸ್ಸಿನಿಂದ ಅವನಿಗೆ ಗೊತ್ತು. ಸ್ವಭಾವತಃ ಒಳ್ಳೆಯವರೇ, ಆದರೆ ರಿಸರ್ವ್ ಬ್ಯಾಂಕಿನಲ್ಲಿದ್ದವರು. ಹಣ ಮತ್ತು ಕಾಲ ಎರಡನ್ನೂ ಸಮೀಕರಿಸಿ ಲೆಕ್ಕ ಹಾಕುವ ಮನೋಭಾವದವರು. ಈಗಲೂ ದೇಶದ ಆರ್ಥಿಕ ಸ್ಥಿತಿಗತಿಯ ಮೇಲೆ ಸಂಶೋಧನಾತ್ಮಕ ಅಧ್ಯಯನ ಮಾಡುತ್ತಾರೆ, ಲೇಖನಗಳನ್ನು ಬರೆಯುತ್ತಾರೆ. 40 ವರ್ಷದ ಮಗ ಇಷ್ಟು ದೊಡ್ಡ ತಾಂತ್ರಿಕ ಮತ್ತು ಔದ್ಯಮಿಕ ಶಿಕ್ಷಣ ಪಡೆದು ದೊಡ್ಡ ಸಂಬಳದಲ್ಲಿದ್ದವನು ಏನೂ ದುಡಿಯದೆ ಮನೆಯಲ್ಲಿ ಕೂತು ಕೋಣೆಯ ಬಾಗಿಲು ಹಾಕಿಕೊಂಡು ಸಿತಾರು ಬಾರಿಸಿಕೊಂಡಿರುವುದನ್ನು ಸಹಿಸಿಕೊಂಡಿದ್ದಾರೆ ಎನ್ನುವುದು ನಿಜ. ಸಹಾನುಭೂತಿ ಇರುವುದು ಸಾಧ್ಯವಿಲ್ಲ ಎಂದು ಅವನ ಅಂತರಂಗವೇ ಹೇಳುತ್ತಿತ್ತು. ಅವರಿಗೆ ರವಿಶಂಕರ್, ಅಲಿ ಅಕ್ಬರ್, ವಿಲಾಯತ್, ಬಸರಾಜ್, ಭೀಮಸೇನ್ ಮೊದಲಾದವರ ಹೆಸರು ಮತ್ತು ಜೀವನ ಚರಿತ್ರೆಗಳು ಗೊತ್ತಿವೆ. ಹುಡುಕಿದರೆ ಭೀಮಸೇನ ದೂರದ ಸಂಬಂಧಿಯೂ ಅಂತೆ. ಆದರೆ ಇವೆಲ್ಲ ಉನ್ನತಾಧಿಕಾರಿಗಳು ತಮ್ಮ ಸಾಮಾನ್ಯ ಜ್ಞಾನದ ಅಂಗವಾಗಿ ತಿಳಿದಿರುವ ಮಾಹಿತಿಗಳು. ರವೀಂದ್ರರಂತೆ ಹೃದಯವನ್ನು ತೆರೆದು ಸಂಗೀತವನ್ನೇ ತುಂಬಿಕೊಳ್ಳುವ ಹುಚ್ಚಿನಿಂದ ಹುಟ್ಟಿದ ತಿಳುವಳಿಕೆಯಲ್ಲ. ತಾನು ಬೆಂಗಳೂರಿನ ಮನೆಯಲ್ಲಿ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಾಗ ರವೀಂದ್ರರು ತದೇಕ ಚಿತ್ತರಾಗಿ ಆಲಿಸುತ್ತಿರುತ್ತಾರೆಂಬ ತಂಪು ಭಾವನೆ ಇರುತ್ತಿತ್ತು. ಆದರೆ ಇಲ್ಲಿಯೂ ತಂದೆ ಶಾಂತವಾಗಿ ಸಹಿಸುತ್ತಿದ್ದಾರೆಂಬ ಭಾವನೆ ಹುಟ್ಟಿ ತನ್ನ ಮಗ್ನತೆಯ ಆಳ ಕಳೆದುಕೊಳ್ಳುತ್ತದೆ. ಆದರೂ ಇಲ್ಲಿಗೇಕೆ ಬಂದೆ ಎಂದು ಅವನು ತನ್ನನ್ನು ತಾನು ಕೇಳಿಕೊಳ್ಳುತ್ತಾನೆ. ಕಾಂತೀಜಿ ಹೇಳಿದ ನಂತರ ತನ್ನಲ್ಲಿಯೇ ಇದ್ದಕ್ಕಿದ್ದಂತೆಯೇ ತಾಯಿ ತಂದೆಯರನ್ನು ನೋಡುವ ದಾಹ ಹುಟ್ಟಿಬಿಟ್ಟಿತು. ಅವರು ದಿಲ್ಲಿಗೆ ಹೋದ ಮೇಲೆ ಒಳಗೆಲ್ಲ ಒಣಗಿ ಹಪ್ಪಳೆಯಾಗುವಷ್ಟು ಶುಷ್ಕವಾಯಿತು. ಇದೇ ಸ್ಥಿತಿಯಲ್ಲಿರುವಾಗ ಒಂದು ಮಧ್ಯಾಹ್ನ ಅವ್ವ ದಿಲ್ಲಿಯಿಂದ ಫೋನ್ ಮಾಡಿದರು. ನಾನು ಬಾರಿಸಿಕೊಳ್ಳುವ ಲಹರಿ ಇಲ್ಲದೆ ಸಿತಾರನ್ನು ಬರಿದೇ ಮುಂದಿಟ್ಟುಕೊಂಡು ಕುಳಿತಿದ್ದೆ. ರವೀಂದ್ರರ ಮನೆಯ ನಂಬರನ್ನು ಕಾಂತೀಜಿ ಕೊಟ್ಟಿದ್ದಾರೆಂದು ತಕ್ಷಣ ಅರ್ಥವಾಯಿತು. ನೋಡು ಮಗನೇ, ನಮಗೆ ಯಾರು ದಿಕ್ಕಿದ್ದಾರೆ? ನಿಮ್ಮ ಅಪ್ಪ ಅವರಿಗೆ ಸಿಟ್ಟು ಸ್ವಲ್ಪವೂ ಉಳಿದಿಲ್ಲ. ಬೆಂಗಳೂರಾಗ ಅಭ್ಯಾಸ ಮಾಡಿಕೊಳ್ಳುವುದನ್ನ ದಿಲ್ಲಿಲಿದ್ದು ಯಾಕೆ ಮಾಡ್ಕೋಬಾರ್ದು? ನಾ ಬೇಕಾದ್ರೆ ಹುಡುಕಿ ಚಲೋ ಉಸ್ತಾದ್ನನ್ನ ಗುರುತು ಮಾಡಿಕೊಳ್ತೀನಿ ಅಂತಾರ. ಅವನ್ನ ನೋಡ್ಬೇಕು ಅನ್ನೋ ಮನಸ್ಸು ಆಗೋದಿಲ್ಲ ನಿನಗೆ ಎಂದು ಅತ್ತದ್ದು ಫೋನಿನಲ್ಲಿ ಕೇಳಿತು. ಅನಂತರ ತಂದೆಯವರದ್ದು ಫೋನ್ ಇಸ್ಕೊಂಡು ಇಲ್ಲಿಗೆ ಬಂದು ಬಿಡು ಎಂದರು. ನನ್ನ ಮನಸ್ಸು ಈ ಕಡೆಗೆ ಎಳೆದು ಬಿಟ್ಟಿತು. ಅಳೆದು ಸುರಿದು ರವೀಂದ್ರರಿಗೆ ಹೇಳಿದಾಗ ಸಿತಾರಿಗೆ ದಿಲ್ಲಿಯಲ್ಲಿರುವ ಅನುಕೂಲ ಬೆಂಗಳೂರಿನಲ್ಲಿ ಎಲ್ಲಿ ಬರಬೇಕು? ತಂದೆ ತಾಯಿಗಳಲ್ಲಿ ಜೊತೆಗಿದ್ದ ಹಾಗೂ ಆಗುತ್ತೆ. ನಿಮ್ಮ ಜೊತೆ ತಪ್ಪುತ್ತೆ ಅನ್ನುವ ನನ್ನ ವೈಯಕ್ತಿಕ ವ್ಯಥೆಯನ್ನು ಈ ಸಂದರ್ಭದಲ್ಲಿ ದೊಡ್ಡದು ಮಾಡಬಾರದು. ನೀವು ಹೋಗಿ ಎಂದರು. ತಂದೆಯವರದು ಮೊದಲಿನಿಂದಲೂ ಸ್ವಲ್ಪ ಅಧಿಕಾರಿಕ ಸ್ವಭಾವವೆಂಬುದು ನನಗೂ ಗೊತ್ತಿದೆ. ಅದನ್ನು ಕಟ್ಟಿಕೊಂಡು ತಾನೇನು ಮಾಡುವುದು? ನನಗೆ ತಾಯಿ ಮುಖ್ಯ, ಅವಳ ಅಂತಃಕರಣ ಮುಖ್ಯ. ಈಗ ತಾನು ಇಲ್ಲಿಗೆ ಬಂದ ಮೇಲೆ ಅವಳ ಮುಖದಲ್ಲಿ ಎಷ್ಟು ಹಿಗ್ಗು ಗೆಲುವು ಕಂಡಿದೆ. ಅಡಿಗೆ ಮಾಡುವುದರಲ್ಲೂ ಎಷ್ಟು ಉತ್ಸಾಹ. ಅವಳಿಗೆ 60, ಅಪ್ಪ ಅವರಿಗೆ 67. ಆಹಾರದಲ್ಲಿ ವೈವಿಧ್ಯ, ರುಚಿ ಕೊಡುವ ಮಸಾಲೆ ವ್ಯಂಜನಗಳನ್ನು ಬಿಟ್ಟಿದ್ದಾರೆ. ಇಂಥ ಬೋಳು ಅಡಿಗೆ ಮಾಡಿ ಅವನಿಗೂ ಬೇಸರವಾಗಿತ್ತು. ನಾನು ಬಂದ ಮೇಲೆ ರುಚಿಯ ವೈವಿಧ್ಯವನ್ನು ಮಾಡುವುದರಲ್ಲಿ ಖುಷಿಯಾಗಿದೆ. ಅದರಲ್ಲಿ ಸ್ವಲ್ಪ ರುಚಿ ನೋಡುತ್ತಾಳೆ. ಅರ್ಧ ಚಮಚ ಬಡಿಸಿದರೂ 67 ಆದ ನಂತರ ಇವನ್ನೆಲ್ಲ ತಿನ್ನಬಾರದೆಂದು ಅವರು ಹೆದರಿ ವಲ್ಲೆ ವಲ್ಲೆ ಎನ್ನುತ್ತಾರೆ. ತನ್ನ ಸಂಗೀತದ ಸಾಧನೆಯಲ್ಲಿ ಅವನಿಗೆ ನಿಜವಾದ ಆಸ್ತಿ ಅಭಿಮಾನಗಳಿವೆ. ರಾಗಗಳನ್ನು ಗುರುತಿಸುವಷ್ಟು ಜ್ಞಾನವಿಲ್ಲದಿದ್ದರೂ ತಾನು ಕೋಣೆಯ ಬಾಗಿಲು ಮುಚ್ಚಿ ಮುಚ್ಚಿ ಬಾರಿಸುತ್ತಿರುವಾಗ ಅವಳ ಲಾಂಜಿನ ಸೋಫಾದ ಮೇಲೆ ಕೂತು ಕೇಳಿಸಿಕೊಂಡಿರುತ್ತಾಳೆ. ಅವನು ದಿಲ್ಲಿಗೆ ಬಂದು 1 ತಿಂಗಳ ನಂತರ ಮುಂಬೈಗೆ ಹೋದ. ಬೆಂಗಳೂರು ಬಿಟ್ಟು ದಿಲ್ಲಿಯಲ್ಲಿರುವುದನ್ನು ಕೇಳಿದ ಅವರ ಗುರುಗಳು ಹೇಳಿದರು, ನೀವಿನ್ನು ಮುಂಬೈಗೆ ಬರುವ ಜರೂರತ್ ಇಲ್ಲ. ಪುರಾನೆ ದಿಲ್ಲಿಯಲ್ಲಿ ನನ್ನ ಚಾಚಾ ಇದ್ದಾರೆ. ವಯಸ್ಸು 78. ಆದರೂ ಕಿವಿ ಎಲೆಕ್ಟ್ರಿಕ್ ಮೈಕ್ರೋಫೋನ್ ಇದ್ದ ಹಂಗಿದೆ. ನನಗೆ ವಿದ್ಯೆ ಕಲಿಸಿದ ಗುರುಗಳು ಅವರೇ. ಈಗ ಸ್ವತಃ ತುಂಬ ಹೊತ್ತು ಸಿತಾರ್ ನುಡಿಸುವಷ್ಟು ಕಸುವಿಲ್ಲ. ಆದರೆ ಚಾರ್ಪಾನಿಯ ಮೇಲೆ ಲೋಡು ಒರಗಿ ಕೂತು ಅವರು ಹೇಳುತ್ತಿರುವಾಗ ನೀವು ಬಾರಿಸಿ. ಯಾವ ಯಾವ ಕಡೆ ಏನು ತಪ್ಪಾಯ್ತು, ಹೆಂಗ್ ಬಾರಿಸಿದರೆ ರಾಗದ ಕಸೂರಿ ಚೆಂದ ಆಗ್ತದೆ ಅಂತ ಬಾಯಲ್ಲೇ ತಿದ್ದಿ ಹೇಳ್ತಾರೆ. ಹೆಂಗ್ ಬಾರಿಸಿದರೆ ನಿಮ್ಮ ಮಟ್ಟದಲ್ಲಿರುವವರಿಗೆ ಅಂತ ಮಾರ್ಗದರ್ಶನ ಸಾಕು. ತಬಲಾಕು ನಮ್ಮ ಆ ಗಲ್ಲಿಯಲ್ಲಿ ಬೇಕಾದಷ್ಟು ಹುಡುಗರು ಸಿಗ್ತಾರೆ. ಬೇಕಾದ್ರೆ ನೀವು ಅಲ್ಲೇ ಬೆಳಗಿನಿಂದ ಸಂಜೆ ತನಕ ಕೂತು ರಿಯಾಜ್ ಮಾಡಬಹುದು. ನಮ್ಮ ಚಾಚಾಗಿ ಈಗ ಮುಪ್ಪಿನ ವಯಸ್ಸು, ಸಂಪಾದನೆ ಇಲ್ಲ. ನೀವು ಒಂದಷ್ಟು ಸ್ವಲ್ಪ ಜಾಸ್ತಿ ಫೀಸ್ ಕೊಡಿ. ತಿಂಗಳ 500 ಆದ್ರೆ ಅವರು ಖುಷಿ ಪಡ್ತಾರೆ. ಈ ವ್ಯವಸ್ಥೆಯಿಂದ ಹೊನ್ನತ್ತಿಗೂ ಖುಷಿಯಾಯಿತು. ಅವನೀಗ ದಿಲ್ಲಿಯಲ್ಲಿ ತಾಯಿ ತಂದೆಯರ ಜೊತೆ ಇರುವುದನ್ನು ಕೇಳಿದ ದಲಾಲ್ ಮತ್ತು ಅವನ ತಾಯಿಗೂ ಖುಷಿಯಾಯಿತು. ಹೊನ್ನತ್ತಿ ತುರ್ಕ್ಮಾನ್ ಗೇಟಿನ ಪ್ರದೇಶವನ್ನು ಕೇಳಿದ್ದ ಮಾತ್ರ. ಸ್ವತಃ ಹೋಗಿ ನೋಡುವ ಅವಕಾಶವಾಗಿರಲಿಲ್ಲ. ಸಣ್ಣ ಗಲ್ಲಿಗಳಲ್ಲಿ ತಿರುಗಿ ಹುಡುಕಿ ಬಂದೇ ಖಾನ್ ಅವರ ಮನೆಯನ್ನು ಪತ್ತೆ ಮಾಡುವಾಗಲೇ ಇದು ಸಂಗೀತಗಾರರ ಮೊಹಲ್ಲಾ ಎಂಬುದು ಕಿವಿಗೆ ಕೇಳುತ್ತಿತ್ತು. ಮೊಹಲ್ಲಾದ ಹೊರಗೆ ಬೀದಿಯಲ್ಲಿ ಗೋಲಿ ಆಡುವ ವಯಸ್ಸಿನ ಎಷ್ಟೋ ಹುಡುಗರು ಚುಬುಕಾಗಿ ತಬಲಾ ಬಾರಿಸುತ್ತಿದ್ದರು. ಇವನು ಕೊಟ್ಟ ಕಾಗದವನ್ನು ಓದಲು ಬಂದೇಖಾನರಿಗೆ ಕಣ್ಣು ಸರಿಯಾಗಿ ಕಾಣುತ್ತಿರಲಿಲ್ಲ. ಕ್ಯಾಟ್ರಾಕ್ಟ್ ಆಗಿದೆ. ಶಸ್ತ್ರಕ್ರಿಯೆ ಮಾಡಲು ಪೊರೆ ಇನ್ನೂ ಬಲಿತಿಲ್ಲ ಎಂದು ವೈದ್ಯರು ಹೇಳಿದರಂತೆ.
ಒಬ್ಬ ಹುಡುಗನನ್ನು ಕೂಗಿ ಉರ್ದುವಿನಲ್ಲಿದ್ದ ಆ ಕಾಗದವನ್ನು ಓದಿಸಿ ಕೇಳಿದರು. ಓ, ಇಷ್ಟೆಲ್ಲ ಓದಿ ಸಿತಾರ್ ಕಲಿಯಕ್ಕೆ ನಿಂತಿದ್ದೀರೋ? ನಿಮ್ಮಂಥವರಿಗೆ ವಿದ್ಯೆ ಒಲಿಯದಿದ್ರೆ ಬೇರೆ ಯಾರಿಗೆ ಒಲಿಬೇಕು? ಸ್ವಲ್ಪ ಬಾರಿಸಿ, ನಮ್ಮ ಹುಡುಗ ಏನ್ ಕಲಿಸಿದಾನೆ ನೋಡೋಣ. ಏ ಬೇಟ, ಇವರಿಗೆ ಸಿತಾರ್ ಕೊಡು ಎಂದು ಹುಡುಗನಿಗೆ ಹೇಳಿದರು. ಆದರೆ ಇವನಿಗೆ ತನ್ನದಲ್ಲದ ಹೊಸ ವಾದ್ಯವನ್ನು ಬಾರಿಸಲು ಅಳುಕು. ಅದು ಸರಿ, ನನಗೆ ಅರ್ಥವಾಗುತ್ತೆ, ನಿಮ್ಮದನ್ನೇ ತಂದು ಬಾರಿಸಿ ಎಂದರು. ಯಾವಾಗ ಬರಲಿ ಎಂದದ್ದಕ್ಕೆ, ಈಗಲೇ ಹೋಗಿ ತನ್ನಿ, ನಾನಂತೂ ಎಲ್ಲೂ ಹೊರಗೆ ಹೋಗೋದಿಲ್ಲ ಎಂದರು. ಹೊನ್ನತ್ತಿ ಆ ತಕ್ಷಣವೇ ಗಲ್ಲಿ ಗಲ್ಲಿಗಳಲ್ಲಿ ದಾರಿ ಹುಡುಕಿಕೊಂಡು ತುರ್ಕ್ಮಾನ್ ಗೇಟಿನ ಹೊರಗೆ ಬಂದು ಒಂದು ಆಟೋ ಹಿಡಿದು ವಸಂತ ವಿಹಾರಕ್ಕೆ ಹೋಗಿ ತನ್ನ ಸಿತಾರನ್ನು ಕೈಲಿ ಹಿಡಿದು ಅದೇ ಆಟೋದಲ್ಲಿ ಹಿಂದಿರುಗಿ ಗಲ್ಲಿಗಳಲ್ಲಿ ದಾರಿ ತಪ್ಪಿ ಎರಡು ಸಲ ಜನಗಳನ್ನು ಕೇಳಿಕೊಂಡು ಬಂದೇ ಖಾನರ ಮನೆಯನ್ನು ಪತ್ತೆ ಮಾಡಿ ಒಳಗೆ ಹೋಗಿ ಅವರಿಗೆ ಕೈ ಮುಗಿದು ಕೆಳಗೆ ಕೂತು, ಈಗ 10 ಗಂಟೆಯಾಗಿದೆ, ತೋಡಿ ಬಾರಿಸಬಹುದೇ ಎಂದ. ರಿಯಾಜ್ ಮಾಡುವಾಗ ಅವೆಲ್ಲ ರಿವಾಜ್ ಇಲ್ಲ. ರಿಯಾಜ್ ಮಾಡುವಾಗ ಅದೆಲ್ಲ ರಿವಾಜ್ ಇಲ್ಲ, ಯಾವುದಾದ್ರೂ ಸರಿ ಅವರೆಂದರು. ಶುರುವಿನಲ್ಲಿ ಅಳುಕಾದರೂ ಅವನು ಅನಂತರ ಆತ್ಮವಿಶ್ವಾಸದಿಂದ ಬಾರಿಸಿದ. ಕೊನೆಗೆ ಅವರೇ, ನಮ್ಮ ಉಸ್ಮಾನ್ ಯಾವತ್ತೂ ವಿದ್ಯೆ ಹೇಳುವಾಗ ಮೋಸ ಮಾಡೋಲ್ಲ. ನಮ್ಮನೆತನದಲ್ಲಿ ಯಾರೂ ಅಂತ ಮೋಸ ಮಾಡೋಲ್ಲ. ನಿಮ್ಗೆ ರಿಯಾಜ್ ಮಾಡಿಸೋಕೆ ಅಡ್ಡಿ ಏನೂ ಇಲ್ಲ. ನಾನು ಮುದುಕ, ವಯಸ್ಸಾಗಿದೆ, ಕೇಳೋಕ್ಕೆ ಸಂಕೋಚವಾಗುತ್ತೆ. ಫೀಸ್ ಎಷ್ಟು ಅಂತ ಉಸ್ಮಾನ್ ಹೇಳಿದ್ದಾನೆ? 500 ಅಂದರು. ಅದಕ್ಕಿಂತ ಹೆಚ್ಚು ಕೊಡುವ ಮನಸ್ಸಿದ್ದರೂ ಸದ್ಯಕ್ಕೆ ನಾನು ನಿರುದ್ಯೋಗಿ. 2 ವರ್ಷ ಗಟ್ಟಿ ಕೂತು ನನ್ನ ಹತ್ರ ರಿಯಾಜ್ ಮಾಡಿ ಒಂದು ಕಚೇರಿಗೆ 5,000 ತಾಕೀತ್ ಮಾಡುವ ಮಟ್ಟ ಮುಟ್ಟಿಸ್ತೀನಿ. ಬೇಕಾದ್ರೆ ದಿನ ಬೆಳಿಗ್ಗೆ ಎದ್ದು ಇಲ್ಲಿ ಬಂದು ರಾತ್ರಿವರೆಗೂ ಇಲ್ಲೇ ಕೂತು ಅಭ್ಯಾಸ ಮಾಡಿ. ತಬಲಕ್ಕೆ ಒಬ್ಬ ಹುಡುಗನ್ನ ಕೊಡ್ತೀನಿ. ಅವನಿಗೆ ತಿಂಗಳ 300 ಕೊಡಿ. ವಾರಕ್ಕೆ 4 ದಿನ. ದಿನಕ್ಕೆ 4 ತಾಸಿನ ಹಾಗೆ ಗತ್ ಅಭ್ಯಾಸ ಮಾಡಬೇಕು. ಎಲ್ಲ ಇಲ್ಲೇ ನನ್ನೆದುರಿಗೆ. ಉಳಿದಂತೆ ನಿಮ್ಮ ಮನೆಯಲ್ಲಿ ಸಾಧನೆ ಮಾಡಿ. ನಂತರ ಅವನು ಈ ದಿನ ಬಾರಿಸಿದ ರೀತಿಯನ್ನು ವಿಮರ್ಶಿಸಿದಾಗ, ಈಗ ನಾನು ಹೇಳುವ ರೀತಿ ಸ್ವರ ಸಂಚಾಲನೆ ಮಾಡಿ ನೋಡೋಣ ಎಂದು ಬಾಯಲ್ಲಿ ಹೇಳತೊಡಗಿದರು. ಅವನು ಅದನ್ನು ಗ್ರಹಿಸಿ ಅಂತೆಯೇ ಬಾರಿಸಿದ. 2 ಗಂಟೆ ಪಾಠವಾಯಿತು. ಇವತ್ತಿಗೆ ಸಾಕು, ನಾಳೆ ಬೆಳಿಗ್ಗೆ 9ಕ್ಕೆ ಬನ್ನಿ ಅವರೆಂದರು. ಇವರು ಹೇಳಿಕೊಟ್ಟ ರೀತಿಯಲ್ಲಿ ಇವತ್ತೇ ಸಾಧನೆ ಮಾಡಿ ಕರಗತ ಮಾಡಿಕೊಳ್ಳಬೇಕೆಂದು ಅವನು ಸಿತಾರಿಗೆ ಕೌದಿ ಹೊದ್ದಿಸಿಕೊಂಡು ಹೊರಟ. ನಾಳೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ತಿಂದು ಅಮ್ಮ ಕಟ್ಟಿಕೊಟ್ಟ ಚಪಾತಿ ಪಲ್ಯವನ್ನು ಚೀಲಕ್ಕೆ ಹಾಕಿ ಸಿತಾರು ಹಿಡಿದು ಹೊರಟ. ಬಸ್ ನಿಲ್ದಾಣಕ್ಕೆ ಬಂದು ನಿಂತು ಜನಗಳ ನೂಕುನುಗ್ಗಲನ್ನು ನೋಡುವ ತನಕ ನಗರ ಪರಿವಹನದ ಬಸ್ಸುಗಳಲ್ಲಿ ಸಿತಾರಿನಂಥ ವಾದ್ಯವನ್ನು ಹಿಡಿದು ಸಾಗಿಸುವುದು ಅಸಾಧ್ಯವೆಂಬ ಕಲ್ಪನೆ ಹೊಳೆದಿರಲಿಲ್ಲ. ತಾನೊಬ್ಬ ನುಗ್ಗಿ ಒಳ ಹೋಗುವುದೇ ಅಸಾಧ್ಯ, ಇನ್ನು ಸಿತಾರಿನ ಹಿಡಿದು ಕ್ಷೇಮವಾಗಿ ನುಗ್ಗಿಸಿ ಪಯಣಿಸಿ ಕೊನೆಗೆ ಆಚೆ ಬಾಗಿಲಿಂದ ಕ್ಷೇಮವಾಗಿ ಇಳಿಸಿಕೊಳ್ಳಲು ಯಾವ ಪಂಜಾಬಿ ಪಹಿಲ್ವಾನನಿಗೂ ಸಾಧ್ಯವಿಲ್ಲ ಎಂದು ವಾಸ್ತವ ಅರ್ಥವಾಯಿತು. ಬೇರೆ ದಾರಿ ಇಲ್ಲದೆ ಆಟೋದಲ್ಲಿ ಕುಳಿತು ಹೋದ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಆಟೋದಲ್ಲಿ ಕೂತು ಸಿತಾರನ ಎಚ್ಚರವಾಗಿ ಕೈ ಹಿಡಿದು ಮನೆಗೆ ಹಿಂದಿರುಗುವಾಗ ಈ ಖರ್ಚುಗಳ ಲೆಕ್ಕ ತಲೆಯಲ್ಲಿ ಕಾಣಿಸಿಕೊಂಡಿತು. ಗುರುಗಳು ಮತ್ತು ತಬಲದ ಹುಡುಗನಿಗೆ 800, ಹೋಗಿ ಬರಲು ಆಟೋಗೆ ದಿನಕ್ಕೆ 20, ಅದು ಸರ್ಕಾರವು ಪೆಟ್ರೋಲ್ ಬೆಲೆ ಏರಿಸುವ ತನಕ, ಅಥವಾ ಆಟೋ ಸಂಘದವರು ದರ ಏರಿಸಲು ಮುಷ್ಕರ ಹೂಡುವ ತನಕ. ಅನಂತರ ದಿನಕ್ಕೆ 30 ಆದರೂ ಆಶ್ಚರ್ಯವಿಲ್ಲ. ಇಷ್ಟೆಲ್ಲ ಖರ್ಚನ್ನು ನಿಭಾಯಿಸುವುದು ಹೇಗೆ ಎಂಬ ಪ್ರಶ್ನೆ ಹುಟ್ಟಿತು. ಬೆಂಗಳೂರಿನಲ್ಲಿ ತಬಲಾದ ಕಮಲಾಪುರರ ಖರ್ಚನ್ನು ನಾನು ಎಷ್ಟೇ ತಡೆದರೂ ರವೀಂದ್ರರು ಕೊಡುತ್ತಿದ್ದರು. ಹೀಗಾಗಿ ನನ್ನ ಕೈಯಿಂದ 1 ಕಾಸು ಖರ್ಚಾಗುತ್ತಿರಲಿಲ್ಲ. ಇಲ್ಲಿ ಯಾರನ್ನು ಕೇಳುವುದು ಎಂದುಕೊಳ್ಳುವಾಗ ಈ ದಿನದ ತಬಲದ ಹುಡುಗನ ಜೊತೆಗೆ ನಾನು ಗತ್ ಬಾರಿಸುವಾಗ ನಡುವೆ ಗುರುಗಳು ನನ್ನ ಸ್ವರಚಲನೆಯನ್ನು ವಿಮರ್ಶಿಸಿ ಯಾವ ರೀತಿ ಸಂಚರಿಸಿದರೆ ತಾಳದೊಡನೆ ಹೆಚ್ಚಿನ ಸಮರಸ ಸಾಧಿಸಬಹುದೆಂಬುದನ್ನು ಹೇಳಿಕೊಟ್ಟದ್ದೆಲ್ಲ ನೆನಪಾಗಿ, ಕಮಲಾಪುರ ಉತ್ತಮ ತಬಲಾವಾದಕರಾದರೂ ಅವರೊಡನೆ ಅಭ್ಯಾಸ ಮಾಡುತ್ತಿದ್ದ ನನಗೆ ಮಾರ್ಗದರ್ಶನವಿರದೆ ಆ ಅಭ್ಯಾಸವೆಲ್ಲ ಯಾಂತ್ರಿಕ ಪುನರಾವರ್ತನೆಯಾಗಿತ್ತೆಂಬ ಅರಿವಾಯಿತು. ಅದೆಲ್ಲ ಸರಿ, ಆದರೆ ದೊಡ್ಡ ಪಟ್ಟಣವೆಂದರೆ ದುಡ್ಡು. ಈ ಹಾಳು ದಿಲ್ಲಿಯಲ್ಲಿ ಬೊಂಬಾಯಿಯಂತೆ ಸ್ಥಳೀಯ ರೈಲು ಕೂಡ ಇಲ್ಲ ಎಂಬ ಹೋಲಿಕೆ ಬಂದು, ಬೊಂಬಾಯಿಯ ಸ್ಥಳೀಯ ರೈಲಿನಲ್ಲಾದರೂ ಸಿತಾರಿಗೆ ಜಖಮಾಗದಂತೆ ಹಿಡಿದು ಪ್ರಯಾಣ ಮಾಡುವುದು ಸಾಧ್ಯವಿಲ್ಲವೆಂಬ ವಾಸ್ತವ ಅರಿವಿಗೆ ಬಂತು. ನನಗೆ ಬ್ಯಾಂಕಿನಲ್ಲಿ ಬರುವ ಬಡ್ಡಿಯಿಂದ ಈ ಖರ್ಚು ನೀಗುವುದಿಲ್ಲ. ಅಸಲನ್ನೇ ಅಷ್ಟು ಕರಗಿಸಬೇಕು. ಅದು ಮುಗಿದ ನಂತರ ಸಂಗೀತ ಕಚೇರಿ ಮಾಡಿ ಬದುಕ್ತೀನಿ. ಕಚೇರಿ ಸಿಗ್ತದೆ ಎಂಬ ಭರವಸೆ ಮೇಲೆ ಕಾಲೂರಿ ನಿಂತು ಎಂದು ನಿಶ್ಚಯಿಸದೆ ಬೇರೆ ದಾರಿ ಇರಲಿಲ್ಲ. ಅಪ್ಪನ ಕಾರಿದೆ, ಆದರೆ ಕಾರಿನ ಪೆಟ್ರೋಲು ಆಟೋದಷ್ಟೇ ಆಗುತ್ತೆ. ಅವರು ಬೆಳಗಿನ ಹೊತ್ತು ಸಾಧಾರಣವಾಗಿ ಕಾರು ತೆಗೆದುಕೊಂಡು ಲೈಬ್ರರಿಗೆ ಹೋಗುತ್ತಾರೆ. ಅಲ್ಲದೆ ನಿರುದ್ಯೋಗಿಯಾಗಿ ಮನೆಗೆ ಬಂದಿರುವ ನನ್ನನ್ನು ಅವರು ಸಹಿಸಿಕೊಂಡಿದ್ದಾರೆ ನಿಜ. ಅವರ ಕಾರನ್ನು ನಾನು ಓಡಿಸುವ ಪ್ರಸ್ತಾಪ ಮಾಡಿದರೆ ಕೋಪ ಸಿಡಿಯದೇ ಇರೋದಿಲ್ಲ ಎನ್ನುವ ಭಾವನೆ ಅರಿವಿಗೆ ಹೊಳೆಯಿತು. ಅಲ್ಲದೆ ಆ ಸಂಧಿ ಗೊಂದಿ ಮೊಹಲ್ಲಾದಲ್ಲಿ ಕಾರು ಪ್ರವೇಶಿಸುವುದಿಲ್ಲ. ಅದನ್ನು ಸುರಕ್ಷಿತವಾಗಿ 5-6 ಗಂಟೆ ನಿಲ್ಲಿಸುವುದಾದರೂ ಎಲ್ಲಿ ಎಂಬ ಸಮಸ್ಯೆಯೂ ತೋರಿತು. ಏನಾದರೂ ಸರಿ, ನನ್ನ ಹಣಕಾಸಿನ ಅಗತ್ಯವನ್ನು ಯಾರ ಕೈಲೂ, ಅವ್ವನ ಕೈಯಲ್ಲೂ ಹೇಳಬಾರದು ಎಂದು ನಿಶ್ಚಯಿಸಿದ. ಅವನಿಗೆ ದಿಲ್ಲಿಯಲ್ಲಿ ಸ್ನೇಹಿತರೇ ಇಲ್ಲ. ಬಿಟೆಕ್ ಎಂಟೆಕ್ ಓದಿದುದು ಪೊವಾಯಿಯಲ್ಲಿ, MBA ಮಾಡಿದುದು ಅಹಮದಾಬಾದಿನಲ್ಲಿ. ಅಕಸ್ಮಾತ್ ದಿಲ್ಲಿಯಲ್ಲೇ ಮಾಡಿದ್ದರೂ ಸಹಾಧ್ಯಾಯಿಗಳು ಈಗ ಯಾವ ಯಾವ ಊರುಗಳಲ್ಲಿ ನೌಕರಿಗಳಿಗಾಗಿ ಚದುರುತ್ತಿರುತ್ತಿದ್ದರೋ. ಈಗ ಆ ದಾರಿಯನ್ನೇ ಬಿಟ್ಟಿರುವ ತನಗೆ ಅವರು ಸಿಕ್ಕಿದರೂ ಮಾತನಾಡಲು ಹೆಚ್ಚು ಸಮಾನ ವಿಷಯವಿರುತ್ತಿರಲಿಲ್ಲ ಎಂಬುದು ಅರಿವಾಗುತ್ತಿತ್ತು. ಆದರೂ 7-8 ದಿನ ಒಂದೇ ಸವನೆ ಅಭ್ಯಾಸ ಮಾಡಿದ ನಂತರ ಯಾರ ಕೈಲಾದರೂ 1-2 ಗಂಟೆ ಆತ್ಮೀಯವಾಗಿ ಹರಟೆ ಹೊಡೆಯಬೇಕೆನ್ನಿಸುತ್ತಿತ್ತು. ಯೋಗಿ ಬೆಟ್ಟದ ಮೇಲಿದ್ದಾಗ ವಾರಕ್ಕೊಮ್ಮೆ ದಿನ ಕೆಳಗಿಳಿದು ಬಂದು ವಿದ್ಯಾಶಾಲೆಯ ಅಧ್ಯಾಪಕರೊಡನೆ
ಮನಪೂರ್ತಿ ಮಾತನಾಡುತ್ತಿದ್ದ ನೆನಪಾಯಿತು. ಬೆಂಗಳೂರಿನಲ್ಲಿ ಕಮಲಾಪುರರ ಸಂಗಡ ಸ್ವಲ್ಪ ಹರಟೆಯೂ ಆಗುತ್ತಿತ್ತು. ಜೊತೆಗೆ ರಾತ್ರಿ ಊಟ ಮಾಡುವಾಗ ಎಷ್ಟೋ ದಿನ ರವೀಂದ್ರರೊಡನೆ ದೀರ್ಘವಾಗಿ ಸಂಭಾಷಣೆಯಾಗುತ್ತಿತ್ತು. ಮಾತನಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂತಹ ಹೃದಯ ಬುದ್ಧಿಗಳೆರಡೂ ಇರುವ ವ್ಯಕ್ತಿ ಅವರು ಎನ್ನಿಸಿದಾಗ ನೆನಪು ಹೆಚ್ಚಾಗಿ ಬಾಧಿಸುತ್ತಿತ್ತು. ಅವನು ದಿಲ್ಲಿಗೆ ಬಂದ ಮೇಲೆ ಕಾಂತಿ ಕೆಲವು ಸಲ ಫೋನ್ ಮಾಡಿದ್ದಳು. 3 ಬಾರಿ ಮನೆಗೆ ಬಂದು ಅವನ ಕಷ್ಟ ಸುಖ ಸಂಗೀತದ ಪ್ರಗತಿ ವಿಚಾರಿಸಿಕೊಂಡು ಹೋಗಿದ್ದಳು. ಈ ಊರಿನಲ್ಲಿ ಆತ್ಮೀಯ ಎನ್ನಬಹುದಾದ ಸ್ನೇಹ ಅವರೊಬ್ಬರಲ್ಲೇ ಎಂದು ಅವನಿಗೂ ಅನ್ನಿಸಿತ್ತು. ಒಂದು ದಿನ ಗುರುಗಳ ಮನೆಯಲ್ಲಿ ಅಭ್ಯಾಸ ಮುಗಿಸಿ ಮನೆಗೆ ಬಂದು ಊಟ ಮಾಡಿದ ಮೇಲೆ ಮತ್ತೆ ಸಾಧನೆಯಲ್ಲಿ ತೊಡಗುವ ಲಹರಿ ಬರಲಿಲ್ಲ. ಯಾರೊಡನೆ ಆದರೂ ಮನಸ್ಸು ತುಂಬಿ ಮಾತನಾಡಬೇಕೆನ್ನಿಸಿತು. ಅವಳನ್ನು ನೋಡಬೇಕೆಂದು ಹೊರಟ. ಅವಳ ಫೋನ್ ನಂಬರ್, ಉದ್ಯಮದ ವಿಳಾಸಗಳ ಕಾರ್ಡು ಅವನ ಹತ್ತಿರವಿತ್ತು. ಫೋನ್ ಮಾಡಿ ಹೋಗುವುದು ಒಳ್ಳೆಯದು ಎನಿಸಿದರೂ ಒಂದು ಅನಿರೀಕ್ಷಿತವನ್ನು ಕೊಡಬೇಕೆನಿಸಿ ಹಾಗೆಯೇ ಹೊರಟ. ಹಿಂದೆ ಒಂದು ದಿನ ಅವಳೇ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿ ಹೌಸ್ ಕಾಸಿನ ತನ್ನ ಫ್ಯಾಕ್ಟರಿಯನ್ನು ತೋರಿಸಿದ್ದಳು. ಈಗ ಬಸ್ ಹತ್ತಿ ಸೀದಾ ಹೌಸ್ ಕಾಸಿನಲ್ಲಿ ಇಳಿದು ಫ್ಯಾಕ್ಟರಿಗೆ ಹೋದಾಗ ಅವಳು ತನ್ನ ಆಫೀಸ್ ಕೋಣೆಯಲ್ಲಿ ಕೂತು ಲೆಕ್ಕಪತ್ರ ಪರಿಶೀಲನೆಯಲ್ಲಿ ಇದ್ದಳು. ಅವನನ್ನು ನೋಡಿದ ತಕ್ಷಣ ಅವಳ ಕಣ್ಣಿನಲ್ಲಿ ಮಿಂಚು ಮಿನುಗಿತು. ಇವತ್ತು ಮಳೆ ಬಂದು ಶೆಕೆ ಅಡಗುತ್ತೆ ಎನ್ನುವಾಗ ಅವಳ ಮುಖವೆಲ್ಲ ಅರಳಿ ಸ್ವಾಗತಿಸುತ್ತಿತ್ತು. ಗಾಜಿನ ಕೋಣೆಯಲ್ಲಿ ಅವನು ಅವಳೆದುರಿಗೆ ಕುಳಿತ. ತಿರುಗಿ ನೋಡಿದರೆ 5 ಸಾಲು ವಿದ್ಯುತ್ ಹೊಲಿಗೆ ಯಂತ್ರಗಳು ಕೆಲಸ ಮಾಡುತ್ತಿದ್ದವು. ಇನ್ನೊಂದು ಉದ್ದ ಸಾಲಿನಲ್ಲಿ ಹೊಲಿದ ಬಟ್ಟೆಗೆ ಇಸ್ತ್ರಿ ತಿಕ್ಕಿ ಮಾಡಿಸುವವರು, ಹಿಂಬದಿಗೆ ಪ್ಯಾಕ್ ಮಾಡುವವರು. ಅವನು ಕತ್ತನ್ನು ಮತ್ತೆ ಅವಳ ಕಡೆಗೆ ತಿರುಗಿಸಿದಾಗ ಅವಳು, ನೀವು ಇವತ್ತು ಬರದಿದ್ದರೆ ನಿಮ್ಮ ಕೈಯಲ್ಲಿ ಮಾತು ಬಿಟ್ಟು ಬಿಡಬೇಕು ಅಂತ ಯೋಚಿಸುತ್ತಿದ್ದೆ. ಸಾರಿ, ಬೊಂಬೈಗೆ ಹೋಗಿದ್ದೆ. ಈಗ ದಿಲ್ಲಿಯಲ್ಲೇ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆ ರಿಯಾಜ್ ಕೊಡ್ತಾರೆ. ತುರ್ಕ್ಮಾನ್ ಗೇಟ್ನಲ್ಲಿ ಅವರ ಮನೆ. ತಿಂಗಳಿಗೆ 500 ರೂಪಾಯಿ ಫೀಸು, ತಬಲಾಕಿ 300. ಆಟೋದಲ್ಲಿ ದಿನಾ ಸಿತಾರ್ ಇಟ್ಕೊಂಡು ಹೋಗಿ ಬರೋದು. ಅದೇ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ಎನ್ನುವಾಗ ಈಕೆ ತನ್ನ ತಾಯಿಗೆ ಫೋನ್ ಮಾಡಿದಾಗ ಅವಳು ಹೇಳಿರಬಹುದು ಎಂಬ ವಿವರಣೆ ಹೊಳೆಯಿತು. ಹೇಗೆ ಗೊತ್ತು? ಕಾಳಜಿ ಇದ್ದವರು ಹೇಗಾದ್ರೂ ಪತ್ತೆ ಮಾಡಿ ಕಷ್ಟ ಸುಖ ವಿವರಗಳನ್ನ ತಿಳ್ಕೊತಾರೆ. ಕಾಳಜಿ ಇಲ್ದವರು ಅವ್ರು ಇದಾರೋ ಸತ್ರೋ ಅನ್ನೋ ಪರಿವೇನು ಇಲ್ಲದೆ ತಮ್ಮ ಪಾಡಿಗೆ ತಾವಿರ್ತಾರೆ. ಇನ್ನೊಬ್ರು ತಮ್ಮ ಮೇಲೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಅನ್ನೋ ಪರಿವೇನು ಅವ್ರಿಗೆ ಬರಲ್ಲ ಎಂದಾಗ ಅವನಿಗೆ ಕುಟುಕಿದಂತಾಗಿ ಮುಖದಲ್ಲಿ ಖಿನ್ನತೆ ಮೂಡಿತು. ಅದನ್ನು ಗಮನಿಸುತ್ತಾ 1 ನಿಮಿಷ ಅವನ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದ ನಂತರ, ಸಾರಿ ಹೇಮಂತ್, ನೀವು ಒಂದ್ಸಲವೂ ನನಗೆ ಫೋನ್ ಮಾಡಲಿಲ್ಲ. ನೀವಾಗಿಯೇ ಬಂದು ನೋಡ್ಲಿಲ್ಲ. ನನಗೆ ಕೋಪ ಬಂದಿತ್ತು. ಕೋಪಿಸ್ಕೊಳ್ಳಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂದ್ರೆ ಬೇರೆ ಮಾತು. ಹೇಳಿ, ನೀವು ಹಾಗಂತೀರಾ? ಅವನಿಗಿದು 2 ಕಡೆಯಿಂದ ಹಿಡಿದುಕೊಳ್ಳುವಂತ ಚಿಮ್ಮಟದಂತಹ ಪ್ರಶ್ನೆಯಾಗಿ ತೋರಿತು. ತಕ್ಷಣ ಯಾವ ಉತ್ತರವೂ ತೋಚದೆ ಸುಮ್ಮನೆ ಅವಳ ಮುಖ ನೋಡಿದ. ಹೇಳಿ, ಕೋಪಿಸ್ಕೊಳ್ಳೋಕೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳ್ತೀರಾ? ಅವಳು ಮತ್ತೆ ಸ್ನೇಹದ ಒತ್ತಾಯ ಹಾಕುತ್ತಾ ಹೇಳಿದಳು. ಹಾಗಂತ ಹೇಗೆ ಹೇಳಿ? ಮುಜುಗರದಿಂದ ಬಿಡಿಸಿಕೊಳ್ಳುವ ಜಾಡು ಸಿಕ್ಕಿದಂತೆ ಅವನು ಉತ್ತರಿಸಿದ. ಅವನ ಮಾತಿನ ಎಚ್ಚರದ ತಂತು ಅವಳಿಗೆ ತಕ್ಷಣ ಅರ್ಥವಾಯಿತು. ಇನ್ನೂ ಅದೇ ಮಾತನ್ನು ಮಿಡಿದರೆ ಅದು ಒಡೆದ ಸ್ವರವನ್ನು ನುಡಿಯಬಹುದು ಎಂಬ ಎಚ್ಚರ ಮೂಡಿ ಮಾತನ್ನು ಬದಲಾಯಿಸಿದಳು. ಇನ್ನು 2 ವರ್ಷದಲ್ಲಿ ಇಡೀ ಭಾರತದ ಒಬ್ಬ ಶ್ರೇಷ್ಠ ಸಿತಾರ್ ವಾದಕರಾಗಿ ಹೊರ ಬೀಳುವ ಮಟ್ಟದಲ್ಲಿದೆಯಂತೆ ನಿಮ್ಮ ಅಭ್ಯಾಸ. ಕೇಳಿ ನನಗೆ ಎಷ್ಟು ಸಂತೋಷವಾಯಿತು ಗೊತ್ತಾ? ಈ ಮಾತಿನಿಂದ ಅವನಿಗೂ ಖುಷಿಯಾಯಿತು. ಈ ಭಾರತದ ಮಟ್ಟ ನಾನು ಹೇಳಲಾರೆ. ಒಟ್ಟಿನಲ್ಲಿ ವಿಮಾನಯಾನದಲ್ಲಿ ಟೇಕ್ ಆಫ್ ಅಂತಾರಲ್ಲ ಹಾಗೆ. ಇವರು ಬಿಡಿಸಿ ಬಿಡಿಸಿ ಹೇಳುವ ರೀತಿಯನ್ನು ಗ್ರಹಿಸಿದರೆ ರಾಗ ಅನ್ನುವುದು ಸ್ವತಂತ್ರ ಹಾರಾಟ ಅನ್ನಿಸುತ್ತೆ. ಈಗಾಗಲೇ ತೋಡಿ ರಾಗದ ಆಕಾಶ ಲೋಕವನ್ನು ನಾನು ಪ್ರವೇಶಿಸಿ ದಾರಿ ಕೊಂಡುಕೊಂಡಿದ್ದೀನಿ ಅನ್ಸುತ್ತೆ. ಹೇಮಂತ್, ನನಗೆಷ್ಟು ಸಂತೋಷವಾಗುತ್ತೆ ಗೊತ್ತಾ? ನನಗೊಂದಿನ ಬಾರಿಸಿ ತೋರಿಸ್ತೀರಾ? ಬೇಕಾದ್ರೆ ನಿಮ್ಮ ಗುರುಗಳ ಮನೆಗೆ ಬರ್ತೀನಿ, ಅಥವಾ ನನ್ನ ಸ್ನೇಹಿತೆ ಶೀತಲಾಳ ಮನೆಗೆ ಸಿತಾರ್ ತನ್ನಿ. ಈಗಲೇ ಬೇಡ, ತೋಡಿ ಸಂಪೂರ್ಣ ಕರಗತ ಆಯ್ತು ಅಂತ ನಿಮ್ಗೆ ಅನಿಸಿದ ಮೇಲೆ. ಅವತ್ತು ನಾನು ಬೆಂಗಳೂರಿಗೆ ಬಂದಿದ್ನಲ್ಲ, ನೀವು ಮಧುಮಾಸ ಬಾರಿಸುತ್ತಿದ್ದೀರಿ. ಬಾಗಿಲು ತಟ್ಟಿ ನಿಮ್ಮನ್ನು ವಿಕ್ಷೇಪಗೊಳಿಸಿದರೆ ಮತ್ತೆ ನಿಮಗೆ ಅದೇ ಲಹರಿ ಬರೋಲ್ಲ ಅಂತ ಹೊರಗೆ ಕೂತಿದ್ದೆ. ನೀವು ನನ್ನ ಸಿತಾರ್ನಲ್ಲಿ ಬಾರಿಸ್ತಿದ್ರಿ. ಅದು ಗೊತ್ತಾದ ಮೇಲಂತೂ ನಾನೇ ಮಧುಮಾಸ ಬಾರಿಸ್ತಿದ್ದೆ ಅನ್ನುವಷ್ಟು ಖುಷಿ ಆಯ್ತು. ಕಲಿಯುವಾಗ ನಿಜವಾಗ್ಲೂ ಶ್ರದ್ಧೆಯಿಂದ ಕಲಿತೆ. ಈಗ ಅನ್ಸುತ್ತೆ ಮುಂದುವರಿಸಬೇಕಾಗಿತ್ತು ಅಂತ. ಈಗಲೂ ಒಂದು ಸಲಹೆ ಅಲ್ಲ, ಕೋರಿಕೆ. ನೀವು ನನಗೆ ದಿನಾ 1 ಗಂಟೆ ಸಿತಾರ್ ಹೇಳ್ಕೊಡಿ. ದಿನ ಅಲ್ದಿದ್ರೆ ವಾರಕ್ಕೆ 3 ದಿನ. ನಾನ್ ಮನೆಯಲ್ಲಿ 2-3 ತಾಸು ಅಭ್ಯಾಸ ಮಾಡ್ತೀನಿ. ಸರಿಯಾಗಿ ಅಭ್ಯಾಸ ಮಾಡಿ ಪಾಠ ಒಪ್ಸದೇ ಇದ್ರೆ ಬೆನ್ನಿಗೆ ಮೇಲೆ ಹೊಡೆದು ಶಿಕ್ಷಿಸೋ ಅಧಿಕಾರ ನಿಮ್ಗಿರುತ್ತೆ. ಎಷ್ಟು ಫೀಸ್ ಹೇಳಿ? ಹೇಳೋಕೆ ನಿಮ್ಗೆ ಸಂಕೋಚವಾದ್ರೆ ನಾನೇ ಅರಿತುಕೊಂಡು ಕೊಡ್ತೀನಿ. ಕಾಂತೀಜಿ, ನೀವು ಮತ್ತೆ ಕಲಿಯೋಕೆ ಶುರು ಮಾಡಿದ್ರೆ ನನಗೆಷ್ಟು ಖುಷಿಯಾಗುತ್ತೆ ಗೊತ್ತಾ? ಖಂಡಿತ ಕಲೀರಿ. ಆದ್ರೆ ಸಾಧನೆ ಮುಗಿಯೋ ತನಕ ನಾನು ಯಾರಿಗೂ ಪಾಠ ಹೇಳ್ಕೊಡಲ್ಲ ಅಂತ ಆಣೆ ಮಾಡಿದ್ದೀನಿ. ಬೊಂಬಾಯಿ ಗುರುಗಳು ಮಾಡಿಸಿದ ಆಣೆ ಅದು. ಅದರಲ್ಲಿ ತುಂಬಾ ಅರ್ಥವಿದೆ. ಹಾಗಾದ್ರೆ ಅಲ್ಲಿ ತನಕ ಕಾಯ್ತೀನಿ. ನೀವು ಬಾರಿಸೋದನ್ನ ಕೂತು ಕೇಳ್ತಿರ್ತೀನಿ. ಮನೆಗೆ ಬಂದು ಹೇಳಿಕೊಡುವಂತ ಒಬ್ಬರನ್ನ ನಾನು ಗೊತ್ತು ಮಾಡಿಕೊಡ್ತೀನಿ. ನಾನು ಬೇರೆ ಯಾರ ಕೈಲೂ ಹೇಳಿಸ್ಕೊಳ್ಳಲ್ಲ ಎನ್ನುತ್ತಿರುವಾಗ ಕಂಪನಿಯ ಸೂಪರ್ವೈಸರ್ ಒಂದು ಟೈಪಾದ ಹಾಳೆಯನ್ನು ಹಿಡಿದು ಇವಳ ಸಹಿಗಾಗಿ ಗಾಜಿನ ಬಾಗಿಲು ನೂಕಿ ಒಳಗೆ ಬಂದ. ಕಾಗದವನ್ನು ಪರಿಶೀಲಿಸಿ ರುಜು ಹಾಕಿ ಅವನನ್ನು ಕಳಿಸಿ ನನಗೆ ತಾನೇ ಮುಚ್ಚಿಕೊಳ್ಳುವ ಒಳಗಿನ ಹವಾನಿಯಂತ್ರಿತ ಶಬ್ದವು ಸ್ಥಿಮಿತವಾದ ನಂತರ ಅವಳು, ನನಗೆ ಇವತ್ತಿನ ಕೆಲಸ ಮುಗಿದಿದೆ, ಒಂದು ಡ್ರೈವ್ ಹೋಗೋಣವಾ ಎಂದಳು. ಅವನಿಗೂ ಅದು ಒಪ್ಪಿಗೆಯ ಸೂಚನೆ ಆಯಿತು. ಕಾರನ್ನು ಮುಖ್ಯ ರಸ್ತೆಗೆ ತಂದ ಮೇಲೆ ಅವಳು ಕೇಳಿದಳು, ನಿಮ್ಗೆ ಡ್ರೈವಿಂಗ್ ಬರೋಲ್ವಾ? ಮೊದಲು ಮಾಡ್ತಿದ್ದೆ. ಬೆಂಗಳೂರಿನಿಂದ ಇದ್ದಾಗ ಕಂಪನಿಯ ಕಾರ್ ಕೊಟ್ಟಿತ್ತು, ನಡೆಸ್ತಿದ್ದೆ. ಈಗ ಅಭ್ಯಾಸ ತಪ್ಪಿದೆ. ಲೈಸೆನ್ಸ್ ರಿನ್ಯೂ ಮಾಡಿಲ್ಲ.
ಅಲ್ಲದೆ ದಿಲ್ಲಿ ರಸ್ತೆಯ ವೇಗಕ್ಕೆ ಹೊಂದಿಕೊಂಡು ಓಡಿಸೋದು ಅಂದ್ರೆ 1 ತಿಂಗಳಾದ್ರೂ ಅಭ್ಯಾಸವಾಗಬೇಕು. ದಿನ ಸಂಜೆ ಬರ್ತೀರಾ? ನಾನ್ ಮಾಡಿಸ್ತೀನಿ. ನೀವು ಡ್ರೈವ್ ಮಾಡ್ಬೇಕು. ನಾನ್ ಪಕ್ಕದಲ್ಲಿ ಕೂತು ಮಾತಾಡ್ತಾ ಇರ್ಬೇಕು ಅಂತ ನನ್ಗೆ ತುಂಬಾ ಆಸೆ ಆಗುತ್ತೆ. ಅಂದಹಾಗೆ ಹೇಳಿ, ಇವತ್ತು ಯಾಕೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರಿ? ಇವತ್ತು ನೀವು ಬಾರದಿದ್ರೆ ನಾನು ನಿಮ್ಮನ್ನ ನಿಜವಾಗಿಯೂ ಮಾತಾಡಿಸ್ತಿರ್ಲಿಲ್ಲ. ಯಾರಾದ್ರೂ ಆತ್ಮೀಯರ ಸ್ನೇಹಿತರ ಕೈಯಲ್ಲಿ ಒಂದೆರಡು ಗಂಟೆ ಹರಟೆ ಹೊಡಿಬೇಕು ಅನ್ನಿಸ್ತು. ಈ ಊರಿನಲ್ಲಿ ಯಾರಿದ್ದಾರೆ ನನಗಂತ ಆತ್ಮೀಯರು ಅಂತ ಯೋಚನೆ ಮಾಡಿದೆ. ನೀವಲ್ದೆ ಯಾರೂ ಇಲ್ಲ ಅನ್ನಿಸ್ತು. ಹೊರಟು ಬಸ್ ಹತ್ತಿ ಬಂದೆ. ರಸ್ತೆಯ ಮೇಲೆ ದೃಷ್ಟಿ ಇಟ್ಟಿದ್ದ ಅವಳು ಒಂದು ಕ್ಷಣ ತಿರುಗಿ ಅವನ ಮುಖವನ್ನು ದಿಟ್ಟಿಸಿದಳು. ಅವನು ರಸ್ತೆಯ ಮೇಲಿನ ವಾಹನಗಳ ಚಲನ ವಿಧಾನಗಳನ್ನು ನೋಡುತ್ತಾ ಮಾತನಾಡುತ್ತಿದ್ದ. ಅವಳು ಇತ್ತ ತಿರುಗಿದುದು. ಅವಳ ಕಣ್ಣುಗಳಲ್ಲಿ ಮೂಡಿದ ಆರ್ದ್ರ ಹೊಳವು ಅವನಿಗೆ ತಿಳಿಯಲಿಲ್ಲ. ನಿಜವಾಗ್ಲೂನು ಎಂದಳು. ಸುಳ್ಳು ಯಾಕೆ ಹೇಳಲಿ ಎಂದು ಅವನು ಅವಳ ಕಡೆಗೆ ತಿರುಗುವಷ್ಟರಲ್ಲಿ ಅವಳ ದೃಷ್ಟಿ ರಸ್ತೆಯ ಕಡೆಗೆ ತಿರುಗಿತ್ತು. ಕಾಂತೀಜಿ, ನನ್ಗೇನ್ ಅನ್ಸುತ್ತೆ ಗೊತ್ತಾ? ಸಂಗೀತಕ್ಕೆ ಹೊರಳಿ ಇಂಜಿನಿಯರಿಂಗ್ ಮತ್ತು ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಗೆಳೆಯರ ಸಂಪರ್ಕ ಹೋಗಿಬಿಟ್ಟಿದೆ. ಅಲ್ಲದೆ ಕೈಗಾರಿಕೆ ವಾಣಿಜ್ಯ ಕ್ಷೇತ್ರಗಳ ಜನರ ಮನೋಧರ್ಮ ಎಂಥದ್ದು ಅಂದರೆ ಅದೇ ಕ್ಷೇತ್ರದಲ್ಲಿ ಲೇಟೆಸ್ಟ್ ಸಂಗತಿಗಳನ್ನು ಬಿಟ್ಟರೆ ಅವರಿಗೆ ಮಾತನಾಡೋಕೆ ಬೇರೆ ವಿಷಯ ಇರೋಲ್ಲ. ಈ ಕಂಪನಿ ಅಷ್ಟು ಲಾಭ ಮಾಡಿತ್ತಂತೆ, ಆ ಕಂಪನಿ ಇಷ್ಟು ಲಾಭ ಮಾಡಿತ್ತಂತೆ, ಅದರ ಶೇರ್ ಬೆಲೆ ಇಷ್ಟು ಏರಿತು, ಇದರದ್ದು ಅಷ್ಟು ಇಳೀತು, ಸಿಂಟೆಕ್ಸ್ನೋನು ಮಿಟ್ಸುಬಿಷಿ ಜೊತೆಗೆ ಕೊಲಾಬರೇಟ್ ಮಾಡಿರೋದು, ಪ್ರೊಡಕ್ಷನ್ ಶುರುವಾದ್ರೆ ಸೆಂಚುರಿ ಮಿಲ್ ಮಲಗಿ ಹೋಗೋದು ಖಂಡಿತ. ಇಂಥ ಮಾತುಗಳು ಇತ್ತೀಚಿನ ವಿದ್ಯಮಾನವಾಗಲಿ ಮಾಹಿತಿಯಾಗಲಿ ನನಗೆ ಗೊತ್ತಿಲ್ಲ. ಇನ್ನು ಆ ಹಳೆ ಸ್ನೇಹಿತರು ಸಿಕ್ಕಿದರೂ ನಮ್ಮ ನಡುವೆ ಮಾತಾಡೋಕೆ ವಿಷಯವಿರೋಲ್ಲ. ಹೌದು, ಅದನ್ನು ನಾನು ಗಮನಿಸ್ತಿದ್ದೀನಿ, ಅನುಭವಿಸ್ತಿದ್ದೀನಿ. ವಾಸ್ತವವಾಗಿ ತೀರಾ ಆತ್ಮೀಯರು ಸಿಕ್ಕಿದರೆ ಸಂಗೀತದ ವಿಷಯ ಮಾತ್ರ ಮಾತಾಡಬೇಕು. ಅದರಷ್ಟು ಆತ್ಮೀಯವಾದ ವಿಷಯ ಬೇರೆ ಏನೂ ಇರೋಲ್ಲ ಎಂದು ಅವನತ್ತ ದೃಷ್ಟಿ ತಿರುಗಿಸಿದಳು. ಈ ಮಾತು ಅವನ ಹೃದಯ ತಾಕಿದ್ದುದರಿಂದ ಅವನು ಅವಳತ್ತ ತಿರುಗಿದ. ನಿಜ ಕಾಂತೀಜಿ ಎಂದ. ಅವಳು ಮಾತನಾಡಲಿಲ್ಲ. ಕೋಪ ಬಂದವಳಂತೆ ರಸ್ತೆಯ ಕಡೆಗೆ ದೃಷ್ಟಿಯನ್ನು ನಟ್ಟು ನೋಡ್ಕೊಂಡು ನಡೆಸತೊಡಗಿದಳು. ಅವನು ಸುಮ್ಮನಿದ್ದ 2 ನಿಮಿಷವಾದ ಮೇಲೆ ಅವಳೇ, ನನ್ನ ಹೆಸರಿನ ಮುಂದೆ ಜಿ ಅಂತ ಯಾಕೆ ಸೇರಿಸ್ತೀರಿ? ನಿಜ ಹೇಳಿ ಎಂದಳು. ಅವನಿಗೆ ಕಸಿವಿಸಿ ಆಯಿತು. ನಾನು ತಪ್ಪು ಮಾಡುತ್ತಿದ್ದೇನೆಯೇ ಎಂಬ ಭಾವನೆ ಬಂತು. ಆದರೂ ಗೌರವಕ್ಕೆ ಎಂದ. ಇದೆಲ್ಲ ದೂರಸೂಚಕ ಅಂತ ನಿಮ್ಗೆ ತಿಳಿಯೋಲ್ವೇ? ನಾನು ನಿಮ್ಮನ್ನ ಹೇಮಂತ್ ಜಿ ಅಂತ ಅಂತೀನಾ? ಅದನ್ನ ನೀವು ಗಮನಿಸಿಯೇ ಇಲ್ವಾ? ವಾಸ್ತವವಾಗಿ ನಾನು ನೀನು ಕನ್ನಡದಲ್ಲಾದ್ರೆ ನೀನು ಅಂತ, ಹಿಂದಿಲಾದ್ರೆ ತುಮ್ ಅಂತ ಪರಸ್ಪರ ಮಾತಾಡಬೇಕು. ಬಾಯಲ್ಲಿ ಸ್ನೇಹ ಆತ್ಮೀಯತೆ ಅಂತೀಯ, ವರ್ತನೆಯಲ್ಲಿ ಶ್ರೀಮದ್ ಗಾಂಭೀರ್ಯ. ಇನ್ನು ಮೇಲೆ ಯಾವತ್ತಾದ್ರೂ ಜಿ ಆಪ್ ನೀವು ಅಂದ್ರೆ ಏಟು ಬೀಳುತ್ತೆ ಎಂದು ತನ್ನ ಎಡಗೈ ಎತ್ತಿ ಅವನ ಭುಜಕ್ಕೆ ಪಟ್ಟೆ ಎಂದು ಹುಸಿ ಏಟು ಹಾಕಿದಳು. ಅವನು ತಕ್ಷಣ ಏನು ಹೇಳಲಿಲ್ಲ. ಅವನ ಮುಖದಲ್ಲಿ ಸಂಕೋಚ ಮುಜುಗರಗಳು ಹಿಂಡುತ್ತಿದ್ದುದನ್ನು ಗಮನಿಸಿದ ಅವಳು ಆ ಮಾತನ್ನು ಮುಂದೆ ಬೆಳೆಸದೆ ರಸ್ತೆ ನೋಡಿಕೊಂಡು ಮುಂದೆ ಸಾಗಿ ಅಲ್ಲಿಂದ ಬಲಕ್ಕೆ ತಿರುಗಿ ಗ್ರೇಟರ್ ಕೈಲಾಶ್ ಮಾರುಕಟ್ಟೆಯ ಜಾಗದಲ್ಲಿ ಕಾರು ನಿಲ್ಲಿಸಿದಳು. ಇಲ್ಲೊಂದು ಜಾಗವಿದೆ, ತುಂಬಾ ಚೆನ್ನಾಗಿ ತಿಂಡಿ ಸಿಗುತ್ತೆ. ತಿಂಡಿಗಿಂತ ಆತ್ಮೀಯವಾಗಿ ಮಾತಾಡೋಕೆ ಶಾಂತ ಏಕಾಂತ ವಾತಾವರಣವಿರುತ್ತೆ. ಇಬ್ಬರು ಮಾತನಾಡುತ್ತಿರುವುದರ ಕಡೆಗೆ ಬೇರೆ ಯಾರು ಗಮನ ಕೊಡದಿರುವ ಸಭ್ಯರು ಮಾತ್ರ ಇಲ್ಲಿಗೆ ಬರ್ತಾರೆ. ಬಾ, ಏನಾದ್ರೂ ತಿನ್ನೋಣ ಎಂದು ತನ್ನ ಬಲಭಾಗದ ಕಿಟಿಯ ಗಾಜನ್ನು ಮೇಲೆ ಏರಿಸಿ ತೊಡಗಿದಳು. ಹಟ್ಸನ್ ಕ್ಲಬ್ಬಿನ ಒಳಹೊಕ್ಕು ಇಡೀ ಗೋಡೆಯ ಅಗಲ ಎತ್ತರಗಳಲ್ಲಿ ಚಿತ್ರಿಸಿದ ಸಾಲಾಗಿ ಕೌಪಿನ ಮಾತ್ರ ಧಾರಿಗಳಾಗಿ ಬಿಸಿಲು ಸ್ನಾನದ ಮಗ್ನರಾದ ಗಂಡು ಹೆಣ್ಣುಗಳ ಮಾಯಾಬಿ ಬೀಚ್, ಎದುರು ಗೋಡೆಯ ಹಟನ್ ಗಗನ ಚುಂಬಿಸ ಸೌದಸ್ತೋಮ, ಭೂಮಿಯಿಂದ ಮೇಲೆ ಏರುವ ದೈತ್ಯ ರಾಕೆಟ್, ಇನ್ನೊಂದು ಗೋಡೆಯ ಚಂದ್ರನ ಮೇಲೆ ನಿಂತು ಅಮೆರಿಕದ ಬಾವುಟವನ್ನು ನೆಡುತ್ತಿರುವ ಆರ್ಮ್ಸ್ಟ್ರಾಂಗ್ನ ಚಿತ್ರಗಳು ನೋಡಿದ ತಕ್ಷಣ ಹೊನ್ನತ್ತಿಗೆ ಇದು ಅಮೆರಿಕದ ಕಿರುರೂಪವೆಂದು ಅರ್ಥವಾಯಿತು. ಒಳಹೊಕ್ಕ ತಕ್ಷಣ ಮೈಮನಗಳಿಗೆ ತಂಪೆನಿಸುವ ಹದದ ಹವಾ ನಿಯಂತ್ರಣ. ಸ್ಟೋನ್ ವಾಶ್ ಜೀನ್ಸ್, ಹಳದಿ ಶರ್ಟಿನ ಕೂದಲನ್ನು ಮಿಲಿಟರಿಯವರಂತೆ ಕತ್ತರಿಸಿಕೊಂಡ ಹುಡುಗಿಯು ಇವರಿಬ್ಬರನ್ನು ಕರೆದೊಯ್ದು ಒಂದು ಮೂಲೆಯ ಜಾಗದಲ್ಲಿ ಕೂರಿಸಿದಳು. ಇಂಥ ಶೈಲಿಯ ರೆಸ್ಟೋರಾಗಳನ್ನು ಹೊನ್ನತ್ತಿ ನೋಡದೇ ಇಲ್ಲ. ಮುಂಬೈ ನಗರಕ್ಕೆ ಹೋಗಿ ಇಂಥ ರೆಸ್ಟೋರಾಗಳು ನಿಧಾನವಾಗಿ ಕೂತು ಸ್ನೇಹಿತೆಯೊಡನೆ ತಿಂದು ಬರುವುದೇ ಹುಡುಗರ ರಜಾದಿನದ ಮಜವೆಂದು ಐಐಟಿಯಲ್ಲಿದ್ದಾಗ ನೋಡಿದ್ದ. ಐಐಎಂನಲ್ಲಂತೂ ಇಂಥದ್ದನ್ನು ಬಿಟ್ಟು ಕಡಿಮೆ ಹೋಟೆಲ್ನಲ್ಲಿ ತಿನ್ನುವುದು ಮುಂದೆ ಉದ್ಯಮಗಳ ಆಡಳಿತಗಾರರಾಗುವ ತಮ್ಮ ಅಂತಸ್ತಿಗೆ ಕಡಿಮೆ ಎಂದು ವಿದ್ಯಾರ್ಥಿಗಳು ಭಾವಿಸಿದ್ದರು. ನಮ್ಮ ದೇಶದಲ್ಲಿ ಉದ್ಯಮಗಳು ಬೆಳೆದಂತೆ ಇಂಥ ರೆಸ್ಟೋರಾಗಳು, ಪಂಚತಾರಾ ಹೋಟೆಲ್ಗಳು ಬೆಳೆಯುತ್ತಿವೆ. ಬೆಂಗಳೂರಿನಲ್ಲಿ ರೆಸಿಡೆಂಟ್ ಮ್ಯಾನೇಜರ್ ಆಗಿದ್ದಾಗ ತಾನೇ ಪಂಚತಾರಾ ಹೋಟೆಲ್ಗಳಲ್ಲಿ ಎಷ್ಟು ಪಾರ್ಟಿ ಸತ್ಕಾರ, ಅತಿಥಿ ಉಪಚಾರಗಳನ್ನು ಏರ್ಪಡಿಸಿರಲಿಲ್ಲ. ಇವೆಲ್ಲ ಸರ್ಕಾರಕ್ಕೆ ಕೊಡುವ ತೆರಿಗೆಯನ್ನುಳಿಸಿ ಮಜಾ ಮಾಡುವ ವಿಧಾನಗಳು. ಈ ವಿಧಾನಗಳಿಗೆ ಸರ್ಕಾರದ ಅಧಿಕಾರಿ ಮಂತ್ರಿಗಳೆಲ್ಲ ಶಾಮೀಲು ಎಂಬ ಅಂಶವು ಅವನಿಗೆ ಬಹು ಹಿಂದೆಯೇ ಅರ್ಥವಾಗಿತ್ತು. ಆದರೆ ತಾನು ಇಂಥ ರೆಸ್ಟೋರವನ್ನು ಪ್ರವೇಶಿಸಿ 5 ವರ್ಷವಾಗಿವೆ. ಮುಂಬೈಯಲ್ಲಿ ಒಮ್ಮೆ ದಲಾಲ್ ಕರೆದಾಗ ಅಲ್ಲಿ ತಿಂದರೆ ಅನಂತರ ಹಾಲುಕೆರೆಯ ವಿದ್ಯಾಶಾಲೆಯ ಮುದ್ದೆ ಹೆಸರುಗಳಲ್ಲಿ ರುಚಿ ಕಾಣುವುದು ಕಷ್ಟವಾದೀತು ಎಂದು ತಾನೇ ಬೇಡವೆಂದುದು ನೆನಪಾಯಿತು. ಈಗ ಕೂಡ ಇಲ್ಲಿ ಏನು ತಿನ್ನುವುದು ಬೇಡ ಎನ್ನಬೇಕೆಂದಿತ್ತು ಮನಸ್ಸು ಬಂತು. ಆದರೆ ತಾನೀಗ ದಿಲ್ಲಿಯಲ್ಲಿ ವಾಸಿಸುತ್ತಿದ್ದೇನೆ. ಮನೆಯಲ್ಲಿ ಈ ರಾಷ್ಟ್ರದ ಶ್ರೀಮಂತ ನಗರದ ಶ್ರೀಮಂತ ಬಡಾವಣೆಯ ಶ್ರೀಮಂತ ಶ್ರೇಣಿಯ ಅಡಿಗೆ ಊಟಗಳನ್ನೇ ಅವ್ವ ಮಾಡಿ ಇಕ್ಕುತ್ತಿದ್ದಾಳೆ. ಈಗ ಬೇಡ ಅಂದರೆ ವಿಸಂಗತವಾಗುತ್ತದೆ. ಆದರೂ ತೋರಿಕೆಗಾದರೂ ಬಿಲ್ ಕೊಡುವ ಸಾಹಸ ಮಾಡಲು ಕಿಸೆಯಲ್ಲಿ ಕಾಸಿಲ್ಲ ಎಂಬ ಮುಜುಗರದಿಂದ ಅವಳ ಎದುರಿನ ಸೀಟಲ್ಲಿ ಕುಳಿತ. ನಡುವಿನ ಮೇಜದ ಅಗಲ 1.5 ಅಡಿ ಮಾತ್ರವಿತ್ತು. ಎದುರು ಬದುರು ಕೂತು ಮಾತನಾಡುವವರ ಮುಖಗಳು ಹತ್ತಿರವಿರುವಂತೆ
ಸಪ್ಲೈ ಮಾಡುವ ಹುಡುಗಿ ಬಂದು ಮೆನುವನ್ನು ಇಡುವ ಮೊದಲೇ ಕಾಂತಿ, ಇಲ್ಲಿಯ ಪಿಜ್ಜಾ ಅಮೆರಿಕದ ಪಿಜ್ಜಾದಷ್ಟೇ ರುಚಿಯಾಗಿರುತ್ತೆ. ಒಂದು ಕಿಂಗ್ ಸೈಜ್ ಹೇಳಿ ಇಬ್ಬರು ಹಂಚಿಕೊಂಡು ತಿನ್ನೋಣ. ಕುಡಿಯಕ್ಕೆ ಏನು ನೀನು ಹೇಳು ಎಂದಳು. ಏನಾದರೂ ಸರಿ ಅವನೆಂದ ನಿರಾಸಕ್ತ ಭಾವದಿಂದ. ಹಾಗಲ್ಲ, ಗಂಡಸು ನೀನು ಆರಿಸಬೇಕು. ಎಲ್ಲ ಇಲ್ಲಿ ಇರುತ್ತೆ. ನಾನು ಪುಳಿಚಾರು, ಕಾಫಿ, ಟೀ ಕೂಡ ಬಿಟ್ಟಿದ್ದೆ. ಬೆಟ್ಟದ ಮೇಲೆ ಅದನ್ನೆಲ್ಲ ಎಲ್ಲಿ ತರೋದು ಅಂತ. ಈಗ ಅವ ಚಾಯ್ ಮಾಡಿಕೊಡ್ತಾಳೆ, ನಾನು ಅದನ್ನ ಸವಿತೀನಿ. ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಹಾಗಾದ್ರೆ ಲಾರ್ಜ್ ಸೈಜ್ 2 ಕೋಕ ಹೇಳ್ಬಿಡೋಣ. ಇಲ್ಲಿ ಒರಿಜಿನಲ್ ಕೋಕ ಕೊಡ್ತಾರೆ. ಕಾನ್ಸಂಟ್ರೇಟೆಡ್ ತಯಾರಿಸಿ ಇವರೇ ತಯಾರು ಮಾಡ್ತಾರೆ ಎನ್ನುವಷ್ಟರಲ್ಲಿ ಸಪ್ಲೈ ಹುಡುಗಿ ಬಂದು ಕಾಂತಿಯನ್ನು ಗುರುತಿಸಿ ಹಾಯ್ ಎಂದು ಸ್ವಾಗತಿಸಿದಳು. ಹನಿ ಹನಿ ಕೋಕ್ ಹೀರುತ್ತಾ ಅವಳೊಂದು ಪ್ರಸ್ತಾಪ ಮಾಡಿದಳು. ನಾನು 15 ದಿನದಿಂದ ಯೋಚನೆ ಮಾಡ್ತಿದ್ದೀನಿ. ನೀನು MBA ಮಾಡಿದವನು, ಮಾರ್ಕೆಟಿಂಗ್ ವಿಧಾನ ತಿಳಿದಿದ್ಯಾ. ನಮ್ಮ ಕಂಪನಿ ಬಟ್ಟೆಗಳಿಗೆ ಈ ದೇಶದಲ್ಲಿ ಮಾರ್ಕೆಟ್ ಕುದುರಿಸಿ ಬೆಳೆಸಬೇಕು ಅಂತ ತೀರ್ಮಾನಿಸಿದ್ದೀವಿ. ಅದಕ್ಕೆ ಸ್ವಲ್ಪ ಸಲಹೆ ಸೂಚನೆ ಕೊಡು. ನೀನೇನು ಕ್ರಮವಾಗಿ ಆಫೀಸ್ಗೆ ಬರಬೇಕಿಲ್ಲ. ವಾರಕ್ಕೆ 1-2 ಗಂಟೆ ಬಂದ್ರೆ ಸಾಕು. ಕನ್ಸಲ್ಟೆಂಟ್ ಆಗಿ ಅಂತಲೋ ಸಲಹಾಕಾರ ಅಂತಲೋ ನೀನು ಒಪ್ಪಿದ ಹೆಸರಿರಲಿ. ತಿಂಗಳಿಗೆ 1,500 ಗೌರವ ಧನ. ಕೊನೆಗೆ ನೀನು ಫೋನ್ನಲ್ಲಿ ನನಗೆ ಸಲಹೆ ಸೂಚನೆ ಕೊಟ್ಟರೂ ಸಾಕು, ನಾನು ಕಾರ್ಯಗತ ಮಾಡ್ತೀನಿ. ತಿಂಗಳಿಗೆ 1,500 ಸೂಚನೆ ಅವನಿಗೆ ಅಗತ್ಯವಾದ ಆಸರೆಯಾಗಿ ಕಂಡು ಕೈ ಚಾಚುವ ಮನಸ್ಸಾಯಿತು. ಗುರುಗಳ ತಬಲಾ ಫೀಸು, ಆಟೋ ಖರ್ಚುಗಳಿಗೆ ಸರಿಯಾಗುತ್ತೆ. ಒಂದು ಕ್ಷಣಾರ್ಧ ಮನಸ್ಸು ಲೆಕ್ಕಾಚಾರ ಮಾಡಿತು. ಆದರೆ ಇನ್ನೊಂದು ಗುಟುಕು ಕೊಕ್ ಇರುವಷ್ಟರಲ್ಲಿ ಅದರ ಕಷ್ಟದ ಅರಿವಾಯಿತು. ಯಾವುದೇ ಕಂಪನಿಯು ತಾನು ಕೊಡುವ ಸಂಬಳದ ಕೊನೆಯ ಪೈಸದ ಬೆಲೆಯನ್ನು ವಸೂಲು ಮಾಡದೆ ಬಿಡುವುದಿಲ್ಲ. ಈ ಕಂಪನಿಗೆ ಇವರೊಬ್ಬರೇ ಮಾಲೀಕರಲ್ಲ, ಶೀತಲ್ ಕೂಡ ಇದ್ದಾರೆ. ನೀವು ಸಲಹಾಕಾರರಾದ ನಂತರ ಕಂಪನಿಯ ಮಾರುಕಟ್ಟೆ ಎಷ್ಟು ವಿಸ್ತರಿಸಿದೆ, ಅದಕ್ಕೆ ನಿಮ್ಮ ಪಾಲಿನ ಕೊಡುಗೆ ಏನು ಎಂದು ಒಂದಲ್ಲ ಒಂದು ದಿನ ಕೇಳಿಯೇ ಕೇಳುತ್ತಾರೆ. ಅವರು ಕೇಳದಿದ್ದರೂ ಕೇಳುತ್ತಾರೆಂಬ ಆತಂಕ ನನ್ನನ್ನು ಬಾಧಿಸುತ್ತದೆ. ಮಗ್ನನಾಗಿಯೇ ರಾಗ ವಿಸ್ತಾರದ ಕಲ್ಪನೆಗಳನ್ನು ಚಿಂತಿಸುವ ಮನಸ್ಸು ಮಾರುಕಟ್ಟೆಯ ವಿಸ್ತಾರದ ಚಿಂತನೆಗೆ ಇಳಿಯುತ್ತದೆ. ನಾನೀಗ ಯೋಚಿಸಿರುವ ಹಾಗೆ ಅಸಲಿನಲ್ಲಿ ಅಷ್ಟು ತೆಗೆದು ಖರ್ಚು ಮಾಡೋದೇ ಸರಿ. 2 ವರ್ಷದ ಮೇಲೆ ಸಂಗೀತ ವೃತ್ತಿಯನ್ನೇ ಮಾಡಿಕೊಂಡು ಅದೃಷ್ಟವಿದ್ದರೆ ಸಂಪಾದನೆಯಾಗಲಿ, ಇಲ್ಲದಿದ್ದರೆ ಮುಂದೆ ನೋಡುವುದು ಎಂಬ ನಿಶ್ಚಯ ರೂಪುಗೊಂಡಿತು. ಏನ್ ಯೋಚಿಸ್ತಿದ್ದೀಯಾ, ಅವಳು ಕೇಳಿದಳು. ಅವನು ತನ್ನ ಮನಸ್ಸಿನಲ್ಲಿ ಬಂದುದನ್ನು ಸ್ಪಷ್ಟವಾಗಿ ಹೇಳಿದ. ಅವಳು ಗಂಭೀರವಾಗಿ 5 ನಿಮಿಷ ಯೋಚಿಸಿದಳು. ನಡುವೆ ಕೋಕನ್ನು ಮುಟ್ಟಲಿಲ್ಲ. ಅನಂತರ ಹೇಳಿದಳು, ಹಾಗಾದ್ರೆ ಒಂದು ಕೆಲಸ ಮಾಡು. ನಿನಗೆ ನಾನು ತಿಂಗಳಿಗೆ 1,500 ಕೊಡ್ತೀನಿ, ಸ್ನೇಹದ ಕಾಣಿಕೆ ಅಂತ. ನಿನ್ ಗುರುಗಳಿಗೆ ತಬಲಾದವನಿಗೆ ಆಟೋಕ್ಕೆ ಆಗುತ್ತೆ. ಸುಮ್ಮನೆ ನಮ್ಮ ಕಂಪನಿಯ ಕನ್ಸಲ್ಟೆಂಟ್ ಅಂತ ರಶೀದಿ ಕೊಡು. ರಶೀದಿ ಯಾಕೆ ಅಂದ್ರೆ ಅಷ್ಟು ದುಡ್ಡಿಗೆ ನನಗೆ ತೆರಿಗೆ ಉಳಿಯುತ್ತೆ. ವಾಸ್ತವವಾಗಿ ನೀನು ಯಾವ ಕೆಲಸನೂ ಮಾಡೋದು ಬೇಡ. ನನ್ನ ಹತ್ತಿರ ತಿಂಗಳಿಗೆ ಖರ್ಚಿಗೆ ಅಷ್ಟು ದುಡ್ಡಿದೆ, ನೀವ್ ಯಾಕೆ ಕೊಡ್ಬೇಕು? ನಾನ್ ಯಾಕೆ ಕೊಡ್ಬೇಕಾ? ಅವನನ್ನು ದಿಟ್ಟಿಸಿ ನೋಡುವಾಗ ಅವಳ ಕಣ್ಣುಗಳು ಕೋರೈಸುತ್ತಿದ್ದು. ಸ್ನೇಹ ಅಂದ್ರೆ ಏನರ್ಥ? ನನಗೆ ಪ್ರತಿ ತಿಂಗಳು 20-25 ಸಾವಿರ ಸಂಪಾದನೆ ಆಗುತ್ತೆ. ಜೊತೆಗೆ ಇನ್ನೂ 6 ವರ್ಷದಲ್ಲಿ ಇಡೀ ಕಟ್ಟಡ ಸಾಲ ತೀರುವಷ್ಟು ಬಾಡಿಗೆ ಬರ್ತಿದೆ. ನೀನು ಸಂಗೀತಕ್ಕೆ ಆಯುಷ್ಯವನ್ನೇ ಮುಡುಪಾಗಿಟ್ಟಿರುವನು. ನನಗೆ ಸಂಗೀತ ಅಂದ್ರೆ ಅಷ್ಟು ಪ್ರಾಣ. 2 ವರ್ಷ ನಿನ್ ಫೀಸು, ಆಟೋದ ಖರ್ಚು ನಾನು ವಹಿಸ್ಕೊಂಡ್ರೆ ನಿನ್ನ ಮಾನ ಮುಕ್ಕಾಗುತ್ತಾ? ಕನ್ಸಲ್ಟೆಂಟ್ ಅಂತ ರಶೀದಿ ಕೊಟ್ರೆ ವಾಸ್ತವವಾಗಿ ನನಗೆ ನೀನ್ ಕೊಡೋನು ಅದರ ಅರ್ಧಕ್ಕೂ ಕಮ್ಮಿ ಆಗುತ್ತೆ. ಈ ಊರಿನಲ್ಲಿ ನಿನಗೆ ಬೇರೆ ಯಾರು ಆತ್ಮೀಯರಿಲ್ಲ ಅಂದೆ. ನನಗೆ ಇದಾರೆ ಅಂತ ತಿಳ್ಕೊಂಡ್ಯಾ? ಆ ಆತ್ಮೀಯತೆಯಿಂದಲೇ ನಿನ್ನನ್ನ ಏಕವಚನದಲ್ಲಿ ಮಾತಾಡಿಸ್ತಿರೋದು. ನೀನು ನನ್ನನ್ನ ಏಕವಚನದಲ್ಲಿ ಕೂಗು ಅಂತ ಹೇಳಿದ್ದು. ನಿನಗೆ ಯಾವುದೂ ಬೇಡ ಅನ್ನುವಷ್ಟರಲ್ಲಿ ಅವಳ ಕಣ್ಣುಗಳು ತೇವಗೊಂಡು ಕರಿಯ ಆಲಿಗಳು ಬೆಳಕನ್ನು ಇವನ ಕಣ್ಣಿಗೆ ರಾಚುವಂತೆ ಕಂಡವು. ಅದನ್ನು ತಡೆದುಕೊಳ್ಳುವುದು ಕಷ್ಟವಾಗಿ ಅವನು ಕೋಕಿನ ಲೋಟವನ್ನು ಎತ್ತಿಕೊಂಡ. 5 ನಿಮಿಷ ಸುಮ್ಮನಿದ್ದ ಅವಳು ಅಂದಳು, ಹಾಗೆಯೇ ಈಸ್ಕೊಳ್ಳು. ನಿನಗೆ ಬಿಗುಮಾನವಿದ್ದರೆ ಸಾಲ ಅಂತ ತಗೋ. ಒಟ್ಟು 36,000, ಶೇಕಡ 12 ಬಡ್ಡಿ. ನೀನು ಕಚೇರಿ ಮಾಡಿ ಸಂಪಾದನೆ ಮಾಡುವಾಗ ತೀರಿಸು. ನೀನು ಬ್ಯಾಂಕಿನಲ್ಲಿರುವ ಇಡುಗಂಟು ಮಾತ್ರ ಕರಗಿಸಕೊಡುದು. ಇದನ್ನಾದ್ರೂ ಒಪ್ಕೋತೀಯಾ? ಅವನು ಸುಮ್ಮನಿದ್ದ. ಕತ್ತೆತ್ತಿ ನನ್ನ ಮುಖ ನೋಡಿ ಇಲ್ಲ ಅನ್ನು ನೋಡ್ತೀನಿ ಎಂದು ಸವಾಲು ಹಾಕಿದಳು. ಅವನಿಗೆ ಹಾಗೆ ಮಾಡುವುದು ಸಾಧ್ಯವಾಗಲಿಲ್ಲ. ಮುಂದೆ ವಿಖ್ಯಾತ ಕಲಾವಿದನಾಗೋನು, ರವಿಶಂಕರ್ರಂತೆ ಪ್ರಪಂಚದ ಎಲ್ಲಾ ಖಂಡಗಳಲ್ಲೂ ಜಯಬೇರಿ ಬಾರಿಸೋನು, ಸದಾ ಪಂಚತಾರ ವೈಭವದಲ್ಲಿ ಮುಳುಗುವನು, ಇವಳದೇನು ಹಂಗು ಅನ್ನೋ ಜಂಬವೂ ಇರಬಹುದು. ಅದಕ್ಕೆ ಶೇಕಡ 12 ಬಡ್ಡಿನೂ ಕೊಟ್ಟು ಬಿಡು ಅಂದೆ. ಈಗ ಸಮಾಧಾನವಾಯ್ತಾ? ಕತ್ತೆತ್ತಿ ನೋಡ್ತೀನಿ ಮುಖ ಎಷ್ಟು ಕೆಂಪಾಗಿದೆ ಅಂತ ಚುಡಾಯಿಸಿದಾಗಲೂ ಅವನಿಗೆ ಕತ್ತೆತ್ತಲು ಸಾಧ್ಯವಾಗಲಿಲ್ಲ. ಅವನು ವಾಸ್ತವವಾಗಿ ಇದುವರೆಗೂ ಪೀಟ್ಸಾ ತಿಂದಿರಲಿಲ್ಲ. ಆದರೂ ಮೊದಲ ಗುಕ್ಕಿಗೆ ಅದರ ರುಚಿ ಸಿಕ್ಕಿತು. ಏನಾದರೂ ಮಾತನಾಡುವ ಅವಕಾಶವೆಂದು ಮತ್ತೆ ಮತ್ತೆ ಇಲ್ಲಿಗೆ ಬಂದು ಪೀಟ್ಸಾ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಎಂದ. ಥ್ಯಾಂಕ್ ಯು, ನನ್ ಬಿಟ್ಟು ಒಬ್ಬನೇ ಬರಬೇಡ. ನಿನ್ನಂತ ಕಲಾವಿದರು ಇಲ್ಲಿ ಒಬ್ಬನೇ ಸಿಕ್ಕಿದ್ರೆ ಹಾರಿಸಿಕೊಂಡು ಹೋಗಿಯಾರು ಎಂದು ಅವಳು ಹುಬ್ಬು ಹಾರಿಸಿದಳು. ದಿಲ್ಲಿಯಲ್ಲಿ ಎಷ್ಟು ಸಂಗೀತ ಕಚೇರಿಗಳಾಗುತ್ತೆ ಎಂಬ ಸಂಪೂರ್ಣ ಕಲ್ಪನೆ ಅವನಿಗೆ ಇದುವರೆಗೆ ಇರಲಿಲ್ಲ. ದಿಲ್ಲಿಗಿಂತ ಬೊಂಬಾಯಿ, ಪುಣೆ ಸಂಗೀತ ಚಟುವಟಿಕೆಗಳಿಗೆ ಅವನಿಗೆ ಹೆಚ್ಚು ಗೊತ್ತಿದ್ದವು. ವಡೋದರ, ಅಹಮದಾಬಾದ್ಗಳು ಗೊತ್ತಿತ್ತು. ತನ್ನ ಅಭ್ಯಾಸದ ಈ ಹಂತದಲ್ಲಿ ಉತ್ತಮ ಸಂಗೀತವನ್ನು ಕೇಳಿದಷ್ಟು ಒಳ್ಳೆಯದು ಎಂದೆನ್ನಿಸಿತು. ಶಂಕರ್ಲಾಲ ಸಂಗೀತೋತ್ಸವ, ಗಂಧರ್ವ ಮಹಾವಿದ್ಯಾಲಯದ ವಿಷ್ಣು ದಿಗಂಬರ್ ಜಯಂತಿಯು ಕೂಡಿದ ಕಚೇರಿಗಳು, ಮ್ಯಾಕ್ಸ್ ಮುಲ್ಲರ್ ಭವನದವರು ಏರ್ಪಡಿಸುತ್ತ ಕಾರ್ಯಕ್ರಮಗಳು, ಇತರ ಎಷ್ಟೋ ಸಂಘ ಸಂಸ್ಥೆಗಳು ಆಗಾಗ ವ್ಯವಸ್ಥೆಗೊಳಿಸುವ ಕಚೇರಿಗಳು, ಇವೆಲ್ಲವೇ ಗ್ವಾಲಿಯರ್ನ ತಾನ್ಸೇನ ಸಮಾರೋಹಗಳನ್ನು ಕೇಳತೊಡಗಿದ. ಅವನಿಗೆ ಆಶ್ಚರ್ಯವಾದ ಸಂಗತಿ ಎಂದರೆ ಕಾಂತಿಗೂ ಸಂಗೀತ ಕೇಳುವುದರಲ್ಲಿ ಅಷ್ಟು ಆಸಕ್ತಿ ಇದ್ದದ್ದು. ಅವನೊಡನೆ ಕೇಳಲು ತಾನೂ ಬರುತ್ತಿದ್ದಳು. ಮೊದಲೇ ಟಿಕೆಟ್ ತೆಗೆದುಕೊಂಡು ಬರುತ್ತಿದ್ದಳು. ಕಚೇರಿ ಮುಗಿದ ಮೇಲೆ ಅವನನ್ನು ಅವನ ಮನೆಯ ಹತ್ತಿರ ಇಳಿಸಿ ತನ್ನ ಮನೆಗೆ ಹೋಗುತ್ತಿದ್ದಳು.
ಸಂಜೆ 7ರಿಂದ ನಾಳೆ ಬೆಳಗಿನ 7ರ ಒಳಗೆ 5 ದಿನ ನಡೆಯುತ್ತಿದ್ದ ಶಂಕರಲಾಲ ಗಂಧರ್ವ ಮಹಾವಿದ್ಯಾಲಯದ ಸಂಗೀತೋತ್ಸವಗಳನ್ನು ಅವನ ಜೊತೆಗೆ ಕೂತು ರಾತ್ರಿಯಿಡೀ ಕೇಳುತ್ತಿದ್ದಳು. ವಿರಾಮದಲ್ಲಿ ಇಬ್ಬರಿಗೂ ಆಗುವಷ್ಟು ಚಪಾತಿ ಪಲ್ಯಗಳನ್ನು ಮನೆಯಿಂದ ಕಟ್ಟಿ ತರುತ್ತಿದ್ದಳು. ಅಷ್ಟು ಮಾತ್ರವಲ್ಲ, ಅವಳ ಸಂಗೀತ ಜ್ಞಾನ ಕೂಡ ಅವನಿಗೆ ಆಶ್ಚರ್ಯದ ಜೊತೆಗೆ ಸಹಭಾವದ ಹಿತವನ್ನು ಕೊಡುತ್ತಿತ್ತು. ಅವಳು ಕಲಿತು ಬಿಟ್ಟದ್ದು ಯಾವ ಕಾಲದಲ್ಲೂ, ಅದು ಪ್ರಾಥಮಿಕ ಮಟ್ಟದ ರಾಗಗಳನ್ನು. ಆದರೂ ಎಂತೆಂಥ ಅಪೂರ್ವ ರಾಗಗಳನ್ನು ಎಷ್ಟು ಬೇಗ ಗುರುತಿಸುತ್ತಾಳೆ! ಮಾತ್ರವಲ್ಲ, ಅವುಗಳ ಆರೋಹ ಅವರೋಹ ಸಂಚಾರ ಪಕ್ಕಡ್ಗಳನ್ನು ಸೂಕ್ಷ್ಮವಾಗಿ ತಪ್ಪಿಲ್ಲದೆ ಗುರುತಿಸಿ ಹೇಳುತ್ತಾಳೆ. ಮಿಶ್ರ ರಾಗಗಳ ವ್ಯತ್ಯಾಸಗಳನ್ನು ಅವನ್ನು ಕೇಳಿ ತಿಳಿದುಕೊಳ್ಳುತ್ತಾಳೆ. ಒಂದು ಸಲ ಅವನು ಹೇಳಿಬಿಟ್ರೆ ಸಾಕು, ಮುಂದೆ ಆ ವ್ಯತ್ಯಾಸವು ಯಾವ ವಾದ್ಯದಲ್ಲಿ ಕಾಣಲಿ, ಗಾಯನದಲ್ಲಿ ಕಾಣಲಿ, ತಕ್ಷಣ ಗುರುತಿಸಿ ವಿನ್ಯಾಸ ಸೂಕ್ಷ್ಮಗಳನ್ನು ಆನಂದಿಸುತ್ತಾಳೆ. ಸಂಗೀತದ ಆಸ್ವಾದನ ಸ್ಥಾನಗಳಿಗೆ ಅಪ್ರಯತ್ನಕ ಸಹಜತೆಯಿಂದ ಸ್ಪಂದಿಸುತ್ತಾಳೆ. ಈ ಸಾಹಚರ್ಯದಿಂದ ಅವನಿಗೆ ಅವಳ ಮೇಲೆ ಎಷ್ಟು ಅವಲಂಬನೆ ಬೆಳೆಯಿತೆಂದರೆ, ಅವಳಿಲ್ಲದ ಕಚೇರಿಗಳಿಗೆ ಹೋದರೆ ಕಲಾವಿದರು ತೋರಿಸುತ್ತಿದ್ದ ವೈಶಿಷ್ಟ್ಯಗಳನ್ನು ಗ್ರಹಿಸುವ ಮಗ್ನತೆಯೇ ಬರುತ್ತಿರಲಿಲ್ಲ. ಆದರೂ ಸಂಜೆ ಬೇಗ ಆರಂಭವಾಗುವ ಎಷ್ಟೋ ಕಚೇರಿಗಳಿಗೆ ಬರಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಸಂಜೆ 8ಕ್ಕೆ ಮೊದಲು ಫ್ಯಾಕ್ಟರಿ ಬಾಗಿಲು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಬಾಗಿಲು ಹಾಕುವ ಮುನ್ನ ಅವಳಾಗಲಿ ಶೀತಳಾಗಲಿ ಇದ್ದು ದಿನದ ಲೆಕ್ಕಪತ್ರಗಳ ತಾಳೆ ನೋಡುವುದು ಅಗತ್ಯವಾಗಿತ್ತು. ಬರೀ ಮ್ಯಾನೇಜರ್ನ ಮೇಲೆ ಅದನ್ನು ಬಿಟ್ಟು ಪದೇ ಪದೇ ಹೋಗುವುದು ವ್ಯವಹಾರ ಕ್ಷಮತೆಯಲ್ಲ ಎಂಬ ಅರಿವು ಸದಾ ಇತ್ತು. ಈ ಉದ್ಯಮದಲ್ಲಿ ಶೀತಳಿಗಿಂತ ತನ್ನ ಜವಾಬ್ದಾರಿ ಹೆಚ್ಚಿನದೆಂಬ ಎಚ್ಚರಿಕೆ ಅವಳಿಗಿತ್ತು. ಶೀತಲ್ ಹೇಗೂ ಸಂಜೆ ತನ್ನ ಆಫೀಸ್ ಮುಗಿಸಿ ಅಲ್ಲಿಗೆ ಬರುತ್ತಿದ್ದಳು. ಆದರೆ ತಾನಿಲ್ಲದೆ ಒಬ್ಬಳೇ ಅಲ್ಲಿದ್ದು ಲೆಕ್ಕದ ತಾಳೆ ನೋಡುವುದೆಂದರೆ ಅವಳಿಗೆ ಕಸಿವಿಸಿ ಆಗುತ್ತಿತ್ತು. ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬುದನ್ನು ಶೀತಲಳಿಗೆ ಹೇಳದೆ ಮುಚ್ಚಿಡಲು ಸಾಧ್ಯವಾಗುತ್ತಿರಲಿಲ್ಲ. ಸಂಗೀತಕ್ಕೆ ಎಂದರೆ ಹೇಮಂತ್ನ ಜೊತೆ ಎಂದು ಅವಳಿಗೆ ಅರ್ಥವಾಗುತ್ತೆ. ಆದ್ದರಿಂದ ಅವಳು ಕಸಿವಿಸಿ ಹೆಚ್ಚಾಗುತ್ತೆ. ಹೇಮಂತ್ ಇಲ್ಲಿಗೆ ಬಂದ ನಂತರ ತಾನು ಅವಳೊಂದಿಗೆ ಕಳೆಯುವ ಕಾಲ, ಅವಳಿಗೆ ಕೊಡುವ ಗಮನಗಳು ಕಡಿಮೆಯಾಗಿರುವುದೊಂದೇ ಅಲ್ಲ, ತಾವಿಬ್ಬರು ಒಬ್ಬರಿಗೊಬ್ಬರು ಎಂಬ ಅವಳ ನೆಮ್ಮದಿಯ ಭಾವನೆಗೆ ಇದರಿಂದ ಘಾತವಾಗಿದೆ ಎಂಬ ಸೂಕ್ಷ್ಮವೂ ಕಾಂತಿಗೆ ಅರ್ಥವಾಗಿತ್ತು. ಇಂಥ ಜರ್ಜರಿತ ಭಾವನೆಯು ಕ್ರಮೇಣ ಉಲ್ಬಣವಾಗಿ ಉದ್ಯಮದ ಇಬ್ಬರು ಪಾಲುದಾರರ ನಡುವೆ ವೈಮನಸ್ಯದ ರೂಪ ತಾಳದಂತೆ ತಾನು ಎಚ್ಚರ ವಹಿಸಬೇಕೆಂಬ ಮುಂದಾಲೋಚನೆಯೂ ಅವಳಲ್ಲಿ ಜಾಗೃತವಾಗಿರುತ್ತಿತ್ತು. ಕಾಂತಿಯೇನೋ ಅವನನ್ನು ಏಕವಚನದಲ್ಲಿ ಮಾತನಾಡಿಸತೊಡಗಿದಳು. ಆದರೆ ಅವಳನ್ನು ಏಕವಚನದಲ್ಲಿ ಸಂಬೋಧಿಸಲು ಅವನಿಗೆ ಕಷ್ಟವಾಗುತ್ತಿತ್ತು. ಅವಳು ಒತ್ತಾಯ ಮಾಡಿದಾಗ ನೀನು ಎನ್ನುವನು. ಅನಂತರ ಮನಸ್ಸು ನಾಲಿಗೆಗಳು ನೀವು ಎಂದು ಹೊರಳಿ ಬಿಡುತ್ತಿದ್ದವು. ನೀನು ಇನ್ನು ಮೇಲೆ ಪ್ರತಿ ಸಲ ಬಹುವಚನವು ಪ್ರಯೋಗಿಸಿದಾಗಲೂ 5 ರೂಪಾಯಿ ಜುಲ್ಮಾನೆ ಹಾಕಿ ಲೆಕ್ಕವಿಟ್ಟು ತಿಂಗಳ ಕೊನೆಯಲ್ಲಿ ವಸೂಲು ಮಾಡ್ತೀನಿ. ಕೊನೆಯ ಪಕ್ಷ 10,000 ಕೊಡಬೇಕಾಗುತ್ತೆ, ಎಚ್ಚರವಿರಲಿ ಎಂದು ಎಚ್ಚರಿಕೆ ಕೊಡುವಳು. ಕ್ರಮೇಣ ಅವನಿಗೆ ಏಕವಚನ ಅಭ್ಯಾಸವಾಗಿ ಸಹಜವಾಯಿತು. ತನ್ನ ಮನಸ್ಸಿನಲ್ಲೇ ಅವನು ಇನ್ನೊಂದು ವಿಚಾರವನ್ನು ಹೊಂಚು ಹಾಕುತ್ತಿದ್ದ. ರವೀಂದ್ರ ಅಷ್ಟು ಒಳ್ಳೆಯವರು, ಮತ್ತೊಬ್ಬರ ಮನಸ್ಸನ್ನು ಅರಿತು ನಡೆಯುವ ಸ್ವಭಾವದವರು. ಕಾಂತಿಯದು ಅಂತಃಕರಣ ಸ್ವಭಾವವೇ. ಯಾಕೆ ಇಬ್ಬರು ದೂರ ದೂರವಿದ್ದಾರೆ? ತಾನು ಬೆಂಗಳೂರಿನಲ್ಲಿ ಇದ್ದಾಗ ಅವರ ಹೆಂಡತಿಯ ವಿಷಯವಾಗಿ ಒಂದೂ ಮಾತಾಡುತ್ತಿರಲಿಲ್ಲ. ಈಗ ಇವಳು ಗಂಡನ ವಿಚಾರ ಎತ್ತುವುದೇ ಇಲ್ಲ. ಯಾಕೆ ಹೀಗೆ? ಅಥವಾ ನನ್ನೆದುರು ಮಾತನಾಡುವುದಿಲ್ಲ ಅಂತ ನಾನೇ ಅವರ ಸಂಬಂಧವು ಶುಷ್ಕವಾಗಿದೆ ಅಂತ ತಪ್ಪು ತಿಳಿದಿದ್ದೇನೋ? ಪರಸ್ಪರ ಕಾಗದ ಬರೆಯುತ್ತಿರಬಹುದು, ಫೋನ್ ಮಾಡುತ್ತಿರಬಹುದು. ಇವಳು ಇಲ್ಲಿ ಉದ್ಯಮವನ್ನು ಬೆಳೆಸುತ್ತಿದ್ದಾಳೆ, ಅವರು ಇಲ್ಲಿಗೆ ವರ್ಗ ಮಾಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರಬಹುದು. ಏನೂ ಗೊತ್ತಿಲ್ಲದೆ ನಾನೇಕೆ ಇಲ್ಲದ ಕಲ್ಪನೆಗೆ ಮನಸ್ಸು ಕೊಡಬೇಕು ಎಂಬ ಸಮಾಧಾನವು ಹುಟ್ಟುತ್ತಿತ್ತು. ಆದರೂ ನಾನಾಗಿ ಈ ಮಾತನ್ನೆತ್ತಿ ಏನಾದರೂ ವಿರಸವಿದ್ದರೆ ಸರಿಪಡಿಸಲು ಪ್ರಯತ್ನಿಸಲೇ ಎಂಬ ಇಚ್ಛೆಯೂ ಆಗುತ್ತಿತ್ತು. ವಾಸ್ತವವಾಗಿ ಏನೂ ಇಲ್ಲದೆ ತಾನೇ ತಪ್ಪು ಊಹೆಯ ಮಾತು ತೆಗೆದು ಆಭಾಸವಾಗಬಾರದು ಎಂಬ ಎಚ್ಚರ ಮೂಡಿಸುವನಾಗುತ್ತಿದ್ದ. ಸಂಗೀತ ವರ್ತುಲದಲ್ಲಿ ಆಗುವ ಸ್ನೇಹವು ತುಂಬಾ ಆತ್ಮೀಯವಾಗಿರುತ್ತದೆ ಎಂದು ಅವನಿಗೆ ಮೊದಲಿನಿಂದ ಗೊತ್ತಿತ್ತು. ಸಮಾನ ಮನಸ್ಸಿನಿಂದ ಸಂಗೀತವನ್ನು ಆಸ್ವಾದಿಸುವವರಲ್ಲಿ ಬೆಳೆಯುವ ಆತ್ಮೀಯತೆಯ ವೇಗ ಉಳಿದ ಕ್ಷೇತ್ರದ ಸಮಾನ ಮನಸ್ಕರಲ್ಲಿ ಬೆಳೆಯುವುದಿಲ್ಲ. ದಿಲ್ಲಿಯಲ್ಲಿಯೂ ಹೀಗೆ ಆಯಿತು. ಯಾವ ಸಂಸ್ಥೆ ಏರ್ಪಡಿಸುವ ಕಚೇರಿಯಾಗಲಿ, ಸಂಗೀತೋತ್ಸವವಾಗಲಿ, ಕೆಲವು ಸಂಗೀತ ಪ್ರೇಮಿಗಳಂತೂ ಇದ್ದೇ ಇರುತ್ತಾರೆ. 2 ಬೇರೆ ಬೇರೆ ಕಚೇರಿಗಳಲ್ಲಿ ಮುಖ ನೋಡಿದ್ದವರನ್ನು 3ನೇ ಕಚೇರಿಯಲ್ಲಿ ನೋಡಿದಾಗ ಪರಸ್ಪರ ಮುಖದಲ್ಲಿ ಮುಗುಳ್ನಗೆ ಮೂಡುವುದು. ಕಮಾನಿ ಆಡಿಟೋರಿಯಂನಲ್ಲಿ ಜಸರಾಜನ ಅಹಿರ್ ಭೈರವ್ ಅದ್ಭುತವಾಗಿತ್ತಲ್ಲವೇ ಎಂಬಂತ ಮಾತು ತೆಗೆಯುವುದು ಸಾಮಾನ್ಯ ಸಂಗತಿಯಾಗಿತ್ತು. ಎಷ್ಟೋ ಸಲ ರಾತ್ರಿ ಇಡೀ ನಡೆಯುವ ಕಚೇರಿಯಲ್ಲಿ ನಡುವೆ ಊಟಕ್ಕೆ ವಿಶ್ರಾಂತಿ ಕೊಟ್ಟಾಗ ಪರಸ್ಪರ ತಾವು ಮನೆಯಿಂದ ತಂದಿದ್ದ ಚಪಾತಿಯನ್ನು ಹಂಚಿಕೊಳ್ಳುವುದಷ್ಟೇ ಸಾಮಾನ್ಯವಾಗಿರುತ್ತಿತ್ತು. ಬೀಡಾದ ವಿನಿಮಯ, ಚಹಾ ಕೊಡಿಸುವುದು, ಹೀಗೆ ಸ್ನೇಹವು ವ್ಯಕ್ತವಾಗಿ ಪರಿಚಯ ಅನಂತರ ಬೆಳೆಯುತ್ತಿತ್ತು. ಬಹುತೇಕ ಜೊತೆಯಲ್ಲಿ ಬರುತ್ತಿದ್ದ ಹೇಮಂತ್ ಕಾಂತಿಯರು ಇಂಥ ಸಂದರ್ಭದಲ್ಲಿ ಪರಿಚಯ ಹೇಳುವಾಗ ಪರಸ್ಪರ ಸಂಬಂಧವನ್ನು ಸೂಚಿಸಬೇಕಾಗಿತ್ತು. ಒಬ್ಬರಿಗೆ ಪರಿಚಯ ಹೇಳುವಾಗ ಅವನು ಅವಳನ್ನು ನನ್ನ ಭಾಬಿ ಎಂದ. ಅವನು ಮುಗುಳ್ನಗುತ್ತಾ ಸುಮ್ಮನಿದ್ದ. ಅವಳ ಅನಂತರ ಅವನನ್ನು ಇರಿಯುವಂತೆ ನೋಡುತ್ತಾ, ಮಧ್ಯಯುಗಕ್ಕೆ ಸೇರಿದವನು ಗಮಾರ, ಇಲ್ಲಿಗೆ ಯಾಕೆ ಬಂದಿದ್ಯಾ ಎಂದಳು. ಅವಳು ಯಾಕೆ ಈ ಮಾತುಗಳನ್ನು ಆಡುತ್ತಿದ್ದಾಳೆ ಎನ್ನುವುದು ಅವನಿಗೆ ನೆನಪು ಬಂತು. ಉತ್ತರ ಹೊಳೆಯದೆ ಒಬ್ಬನೇ ಒಳಗೆ ತೊಳಲುತ್ತಿರುವಾಗ ಒಬ್ಬ ಹೆಂಗಸನ ಸ್ನೇಹಿತೆ ಅಂತ ಪರಿಚಯ ಮಾಡ್ಕೊಳ್ಳೋಕೆ ನಿಂಗೆ ಕಷ್ಟ ಆಗುತ್ತೆ ಅಲ್ವಾ? ನೀನೆಂತ ಕಲಾವಿದ? ದಿಲ್ಲಿ ಅಂತಾರಾಷ್ಟ್ರೀಯ ನಗರ. ಈ ಊರು ಬಿಟ್ಟು ಮತ್ತೆ ಹಾಲ್ಕೆರೆಗೆ ಹೋಗು, ಅದಕ್ಕೆ ಲಾಯಕ್ ನೀನು ಎಂದಳು. ಅನಂತರ ಮುಂದೆ ಎಂದಾದರೂ ಬಾಬಿ ಗೀಬಿ ಅಂದ್ರೆ ತಕ್ಷಣ ಅಲ್ಲಿಂದ ಹೊರಟು ಹೋಗ್ತೀನಿ, ಪುನಃ ನಿನ್ ಮುಖ ನೋಡಲ್ಲ ಎಂದು ಸರಸರನ್ನು ದೂರ ನಡೆದಳು. ಈಗಲೇ ಹೊರಟು ಹೋಗುತ್ತಿದ್ದಾಳೆಯೋ ಎಂಬ ಆತಂಕದಿಂದ ಅವನು ನೋಡುತ್ತಾ ಅಲ್ಲಿಯೇ ನಿಂತ. ಕಾರು ನಿಲ್ಲಿಸಿದ್ದ ಜಾಗ ನೆನಪಿಗೆ ಬಂತು. ಹತ್ತಿರದ ದಾರಿಯಲ್ಲಿ ನಡೆದು ಅಲ್ಲಿಗೆ ಹೋದ. ಆದರೆ ಅವಳು ಅಲ್ಲಿಗೆ ಬರಲಿಲ್ಲ. 10 ನಿಮಿಷ ಕಾದರೂ ಬರಲಿಲ್ಲ.
ಅವಳು ಹೋಗುವುದಿಲ್ಲ ಎಂಬ ನಂಬಿಕೆ ಬಂದು ಅವಳು ಮುನಿಸಿಕೊಂಡು ಹೊರಟ ಜಾಗಕ್ಕೆ ಬಂದು ಹಿಂದಿರುಗಿದಾಗ ಅವಳು ತನ್ನನ್ನೇ ಹುಡುಕುತ್ತಿದ್ದಳು. ಕೈಯಲ್ಲಿ ಬನರಾಸ್ ಎಲೆ ಕಿತ್ತು ಹಾಕಿದ 2 ಬೀಡ ಹಿಡಿದು, ಎಲ್ಲಿಗೆ ಹೋಗ್ಬಿಟ್ಟೆ ನೀನು? ಬೇಗ ಒಳಗೆ ಹೋಗೋಣ ನಡಿ. ಮುಂದಿನ ಕಲಾವಿದ ವೇದಿಕೆಗೆ ಬರ್ತಿದ್ದಾರೆ ಅಂತ ಅನೌನ್ಸ್ ಮಾಡಿದರು ಎಂದು ಅವನ ತೋಳು ಹಿಡಿದು ನಡೆಸಿಕೊಂಡು ಹೋದಳು. ಇವರು ಹೋಗಿ ಕುಳಿತು ಬೇಡಗಳನ್ನು ಬಾಯಿಗೆ ತುರುಕಿಸಿಕೊಂಡು ಅವಳ ಕರವಸ್ತ್ರದಲ್ಲಿ ಇವನು ಬೇಡ ಹಿಡಿದ ಕೈ ಒರೆಸಿಕೊಳ್ಳುವುದರಲ್ಲಿ ಸಿಯಾರಾಮ್ ತಿವಾರಿ ಸ್ವರ ಹಚ್ಚಿದರು. ದೃಪದದ ಚಾಂಚಲ್ಯ ರಹಿತ ದೃಢ ಸ್ವರದ ಪ್ರಥಮ ಸ್ಪರ್ಶದಿಂದಲೇ ಗುರುತು ಹಿಡಿದ ಅವಳು ಅವನ ಕಿವಿಯ ಹತ್ತಿರಕ್ಕೆ ತನ್ನ ಬಾಯಿ ತಂದು ಭಾಗ್ಯಶ್ರೀ ಎಂದಳು. ಗಂಭೀರ ಶೈಲಿಯಲ್ಲಿ 2 ತಾಸು ಭಾಗ್ಯಶ್ರೀಯನ್ನು ಹಾಡಿ ತಿವಾರಿ ಕೈ ಮುಗಿದರು. ಸಭಿಕರು ತಾವು ಹಿಂದೆಂದೂ ಈ ರಾಗವನ್ನು ಈ ಶೈಲಿಯಲ್ಲಿ ಇಷ್ಟು ಗಹನವಾಗಿ ಕೇಳಿರಲಿಲ್ಲವೆಂಬ ಸೂಚಕವಾಗಿ ಎಷ್ಟು ಹೊತ್ತಾದರೂ ನಿಲ್ಲಿಸದೆ ಕರತಾಂಡನ ಮಾಡುತ್ತಿರುವಾಗ ಅವಳು ಮತ್ತೆ ಅವನ ಕಿವಿಗೆ ತನ್ನ ಬಾಯಿ ತಂದು, ನೀನು ಕಚೇರಿ ಕೊಡಕ್ಕೆ ಶುರು ಮಾಡಿದ ಮೇಲೆ ಇದಕ್ಕಿಂತ ಹೆಚ್ಚು ಸಂಮೋಹನ ಬೀರುತ್ತೀಯಾ ಅಂತ ನನಗೆ ಗೊತ್ತಿದೆ ಎಂದಳು. ತಾನು ಇದರ ಅರ್ಧಮಟ್ಟಕ್ಕೆ ಬಾರಿಸಬಲ್ಲನೆ ಎಂದು ಆತಂಕದ ಮೆಚ್ಚುಗೆಯಲ್ಲಿ ಮುಳುಗಿದ್ದ ಅವನ ಮನಸ್ಸಿಗೆ ಅವಳ ಮೆಚ್ಚುಗೆಯಿಂದ ತುಸು ನೆಮ್ಮದಿ ಸಿಕ್ಕಿ ಅವಳತ್ತ ಕೃತಜ್ಞತೆಯಿಂದ ನೋಡಿದ. ಮ್ಯಾಕ್ಸ್ಮುಲ್ಲರ್ ಭವನದವರು ಏರ್ಪಡಿಸಿದ್ದ ಮೊಹಿದ್ದೀನ್ ಡಾಗರರ ರುದ್ರವೀಣೆಯ ಕಚೇರಿ ಅವರಿಗೆ 3 ಪರಿಚಯವಾಯಿತು. ಅವರಿವರನ್ನು ಇತರ ಕಚೇರಿಗಳಲ್ಲೂ ಸಾಕಷ್ಟು ಬಾರಿ ನೋಡಿದ್ದರೂ ಇದುವರೆಗೆ ಪರಿಚಯವಾಗಿರಲಿಲ್ಲ. ಇವರ ಪರಿಚಯವಾದುದಕ್ಕೆ ಒಂದು ನಿಮಿತ್ತವಿತ್ತು. ಇವನ ರಿಯಾಜಿಗೆ ತಬಲಾ ಸಾಥಿ ಕೊಡುತ್ತಿದ್ದ ನಿಯಾಜ್ ಈ ದಿನದ ಕಚೇರಿಗೆ ತಬಲಾ ಬಾರಿಸಲು ಬಂದಿದ್ದ. ಇವನ ಹತ್ತಿರ ಬಂದು ಮಾತನಾಡಿಸುತ್ತಿದ್ದಾಗ ಆ 3ರಲ್ಲಿ ಒಬ್ಬ ಹತ್ತಿರ ಬಂದ. ಅವರಿಗೆ ಪರಿಚಯ. ಇವನನ್ನು ಎಂಟೆಕ್ MBA ಮಾಡಿ ದೊಡ್ಡ ಕೆಲಸದಲ್ಲಿದ್ದು ಅದನ್ನು ಬಿಟ್ಟು ಸಿತಾರ್ ಸಾಧನೆ ಮಾಡುತ್ತಿರುವವರು, ಸಾಧನೆಯ ಮೇಲ್ಮಟ್ಟಕ್ಕೆ ಹೋಗಿರುವವರು ಎಂದು ಪರಿಚಯ ಮಾಡಿಸಿದಾಗ ಅವರ ಹುಬ್ಬು ಮೇಲೇರಿತು. ಸಾದಾ ಪೈಜಾಮ, ಲೋಹಿಯ ಜುಬ್ಬ, ನೆಹರು ವೇಸ್ಟ್ ಕೋಟ್ ಧರಿಸುತ್ತಿದ್ದ ಆತ ಹೆಗಲಿಗೊಂದು ಖಾದಿ ಚೀಲ ನೇತು ಹಾಕಿಕೊಳ್ಳುತ್ತಿದ್ದ. ವಿವರವಾಗಿ ಬಿಳುಪು ಮಿಶ್ರಿತವಾದ 2 ಅಂಗುಲದ ಉದ್ದವಾದ ಹದವಾದ ಗಡ್ಡ, ಕೆದರಿದ ತಲೆ, ನೋಡಿದ ತಕ್ಷಣ ಸೋಷಲಿಸ್ಟ್ ಬುದ್ಧಿಜೀವಿ ಎಂದು ಗುರುತಿಸಬಹುದಾದ ಸುಮಾರು ತನ್ನಷ್ಟೇ ವಯಸ್ಸಿನ ಮಟ್ಟಸದ ಎತ್ತರದ ಆಳು. ಸಭಾಂಗಣದ ಹೊರಗಿರುವಾಗ ಯಾವಾಗಲೂ ಬಲ ಕೈಯಲ್ಲಿ ಹೊತ್ತಿಸಿರುವ ಅಥವಾ ಹೊತ್ತಿಸಿಕೊಂಡು ಹೊಂಚಿನಲ್ಲಿರುವ ಒಂದು ಸಿಗರೇಟು. ಆತನ ನಿಖರವಾದ ವೃತ್ತಿ ಅಥವಾ ಹುದ್ದೆ ನಿಯಾಜನಿಗೆ ಹೇಳಲು ತಿಳಿಯಲಿಲ್ಲ. ಆತನ ಯೂನಿವರ್ಸಿಟಿ ಭಾರತೀಯ ಸಂಸ್ಕೃತಿ ಅಧ್ಯಯನ ವಿಭಾಗದಲ್ಲಿ ಪ್ರೊಫೆಸರ್ ಹರಿಶಂಕರ್. ಹಾಯ್, ಹೌ ಡು ಯು ಡೂ ಎಂದು ಕೈ ನೀಡಿದಾಗ ಬಿಗಿಯಾಗಿ ಕೈ ಕುಲುಕಿದ. ನನ್ನ ಸ್ನೇಹಿತೆ ಕಾಂತಿ ಎಂದು ಪರಿಚಯ ಮಾಡಿಕೊಟ್ಟಾಗ ಕೈ ನೀಡಿ ಅವಳ ಕೈಯನ್ನು ಅಷ್ಟೇ ಬಿಸಿಯಾಗಿ ಕುಲುಕಿ, ಮೇಡಮ್, ನಿಮಗೆ ಸಂಗೀತ ಗೊತ್ತಿರಬೇಕು, ಇಲ್ಲದಿದ್ರೆ ಇಂಥವರ ಸ್ನೇಹಿತೆಯಾಗಿ ಎಲ್ಲ ಕಚೇರಿಗಳಲ್ಲೂ ಬರೋದು ಹೇಗೆ ಸಾಧ್ಯ ಎಂದು ಮೆಚ್ಚುಗೆ ಆಡಿದ. ಅನಂತರ ತನ್ನ ಚೀಲದಿಂದ ಸುಮಾರು 15 ಪುಟಗಳ ಅಚ್ಚಾದ ಲೇಖನದ ಬಿಡಿ ಪ್ರತಿಗಳನ್ನು ಹೊನ್ನತಿಯ ಮುಂದೆ ಹಿಡಿದು, ಇದನ್ನು ನೀವು ಓದಬೇಕು. ಈ ಬರವಣಿಗೆಯ ವಿಧಾನ ವಿಶ್ಲೇಷಣೆಗಳನ್ನು ಅರ್ಥ ಮಾಡಿಕೊಂಡು ವಿಮರ್ಶಿಸುವ ಒಬ್ಬ ಸಂಗೀತಜ್ಞ ಸಿಗಬಾರದೆ ಎಂದು ಹಲುಬುತ್ತಿದ್ದೆ. ನೀವು ಸಿಕ್ಕಿದಿರಿ ಮೇಡಮ್, ನಿಮಗೊಂದು ಪ್ರತಿ ಕೊಡ್ಬೇಕು ಅನ್ನಿಸ್ತಿದೆ. ಹತ್ತಿರ ಇರೋದು ಒಂದೇ ಪ್ರತಿ. ನೀವಿಬ್ಬರು ಸ್ನೇಹಿತರಾದ್ರಿಂದ ಜೊತೆಯಲ್ಲಿ ಓದಿ, ಜೊತೆಯಲ್ಲಿ ಸಂಗೀತ ಕೇಳುವ ಹಾಗೆ ಎಂದ. ಹೊನ್ನತಿ ಅದರ ಶೀರ್ಷಿಕೆಯ ಮೇಲೆ ಕಣ್ಣಾಡಿಸಿದ. ಈಸ್ಥೆಟಿಕ್ಸ್ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್, ಡಾಕ್ಟರ್ ಹರಿಶಂಕರ್ ಎಂದು ಬರೆದಿತ್ತು. ಅವನಲ್ಲೇ ಲೇಖನದ ಮೊದಲ ಪ್ಯಾರಾಗ್ರಾಫ್ ಓದಿದ. ನಂತರ ಮುಂದಿನ ಒಂದು ಪುಟ ತೆಗೆದು ಮೊದಲ ಪ್ಯಾರಾದ ಮೇಲೆ ಕಣ್ಣಾಡಿಸಿದ. ತುಂಬಾ ಚೆನ್ನಾಗಿ ಬರೆದಿದ್ದೀರಿ ಅನ್ನಿಸ್ತು. ಖಂಡಿತ ಮನಸ್ಸಿಟ್ಟು ಓದ್ತೀನಿ. ನನಗಿಂತ ಲೇಖನದಿಂದ ಪ್ರಯೋಜನವಾಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಹರಿಶಂಕರ್ ಎಂದು ಮೆಚ್ಚುಗೆಯಿಂದ ಹೇಳಿ ಲೇಖನವನ್ನು ಕಾಂತಿಯ ಕೈಗೆ ಕೊಟ್ಟ. ಅಷ್ಟರಲ್ಲಿ ಡಾಕ್ಟರ್ ಹರಿಶಂಕರ್ ಜೊತೆ ಕಾಣಿಸಿದ ಇಬ್ಬರು ಇತ್ತ ಬಂದರು. ಇಬ್ಬರು ಕೆಂಪು ಜನ. ವೇಷಭೂಷಣದಲ್ಲಿದ್ದ ಸಹಜ ಸರಳತೆಗಳನ್ನು ನೋಡಿ ಅಮೆರಿಕದ ದಂಪತಿಗಳೇ ಅಥವಾ ಸ್ನೇಹಿತೆಯರೇ ಎಂದು ಕಾಂತಿ ಹೇಮಂತರು ಹಿಂದೆ ಮಾತಾಡಿಕೊಂಡಿದ್ದರು. ಪರಿಚಯವಾದಾಗ ತಿಳಿಯಿತು, ಇಬ್ಬರು ದಂಪತಿಗಳು. 35ರ ಪ್ರಾಯದ ಜಾನ್ ವಯಲ್ ಭಾರತೀಯ ಶಾಂತಿ ಪಡೆಯ ಸದಸ್ಯನಾಗಿ ಕೆಲಸ ಮಾಡುತ್ತಿದ್ದಾನೆ. ಪೂಸಾ ಕೃಷಿ ವಿಜ್ಞಾನ ಸಂಸ್ಥೆಯಲ್ಲಿ ಉತ್ತರ ಭಾರತದ ಹವೆ ಮತ್ತು ಮಣ್ಣಿನ ಗುಣದಲ್ಲಿ ಹೆಚ್ಚು ಇಳುವರಿ ಕೊಡುವ ಗೋಧಿಯ ತಳಿಯನ್ನು ಸೃಷ್ಟಿಸುವ ಸಂಶೋಧನೆಯಲ್ಲಿ ತೊಡಗಿದ್ದಾನೆ. ಅವನ ಹೆಂಡತಿ ಹೆಲೆನ್ ಭಾರತೀಯ ಮಕ್ಕಳಿಗೆ ಸುಲಭವಾಗಿ ಇಂಗ್ಲಿಷ್ ಕಲಿಸುವ ವಿಧಾನದ ಬಗೆಗೆ ಪ್ರಯೋಗದಲ್ಲಿ ತೊಡಗಿದ್ದಾಳೆ. ಇಬ್ಬರಿಗೂ ಸಂಗೀತವೆಂದರೆ ಜೀವ. ಅವಳು ಪಿಯಾನೋ ಬಾರಿಸಬಲ್ಲಳು, ವಯಲಿನ್ ಬಾರಿಸುತ್ತಾನೆ. ಒಂದು ಪರಂಪರೆಯ ಗಂಭೀರ ಅಭಿಜಾತ ಸಂಗೀತವನ್ನು ಆಸ್ವಾದಿಸುವ ಶಕ್ತಿಯುಳ್ಳವರಿಗೆ ಬೇರೆ ಪರಂಪರೆಯ ಅಭಿಜಾತ ಸಂಗೀತವನ್ನು ಸವಿಯುವುದು ಕಷ್ಟವಾಗದು ಎನ್ನುವುದು ಅವರಿಬ್ಬರ ನಂಬಿಕೆ. ಜಾನ್ ತೆಳುವಾದ 5 ಅಡಿಯ 10 ಅಂಗುಲ ಎತ್ತರದ ಶುದ್ಧ ಸಾತ್ವಿಕ ಲಕ್ಷಣದ ವ್ಯಕ್ತಿ. ಇವರು ನೋಡಿದಾಗಲೆಲ್ಲ ಭಾರತೀಯ ಶೈಲಿನ ಪೈಜಾಮ ಜುಬ್ಬ ಧರಿಸಿರುತ್ತಿದ್ದ. ಒಂದೊಂದು ಸಲ ಬಿಳಿ ಖಾದಿಯ ಕಚ್ಚೆ ಪಂಚೆ ಹುಟ್ಟಿರುತ್ತಿದ್ದ. ಹೆಲೆನ್ ಕೆಲವು ಸಲ ರೇಷ್ಮೆ ಅಥವಾ ಕೈಮಗ್ಗದ ಸೀರೆ ಉಡುತ್ತಿದ್ದಳು. ಮತ್ತೆ ಕೆಲವು ಸಲ ಸಲ್ವಾರ್ ಕಮೀಸ್ ಹಾಕುತ್ತಿದ್ದಳು. ಹಣೆಗೆ ಆ ದಿನ ಉಟ್ಟ ಬಟ್ಟೆ, ಬಣ್ಣಕ್ಕೆ ಹೊಂದುವ ಕುಂಕುಮದ ಬೊಟ್ಟು, ಕೈಗೆ ಬಳೆಗಳು, ಕೊರಳಿಗೆ ಮಾಂಗಲ್ಯದ ಸರ, ಅವಳದು ತೆಳುವಾದ 5.5 ಅಡಿ ಎತ್ತರದ ಚೆಲುವಿನ ಮೈಕಟ್ಟು. ಎಂಟೆಕ್ MBA ಮಾಡಿ ದೊಡ್ಡ ಸಂಬಳದ ಕೆಲಸ ಬಿಟ್ಟು ಸಿತಾರ್ ಸಾಧನೆಯಲ್ಲಿ ತೊಡಗಿರುವನೆಂದು ಡಾಕ್ಟರ್ ಹರಿಶಂಕರ್ ಹೊನ್ನತಿಯ ಪರಿಚಯ ಮಾಡಿದಾಗ ಜಾನ್ನ ಕಣ್ಣು ಪೂಜಕ ಭಾವನೆಯಿಂದ ಮಂಜು ತುಂಬಿದವು. 2 ಕೈಗಳನ್ನು ಹಿಡಿದುಕೊಂಡು ಬಾಗಿ ಹಿಡಿದು ಗ್ರೇಟ್ ಗ್ರೇಟ್ ಬಡಾ ಬಡಾ ಎಂದು ಹಿಸುಕಿದ. ಕಾಂತಿ ಅಮೆರಿಕಕ್ಕೆ ಸಿದ್ಧ ಉಡುಪುಗಳನ್ನು ರಫ್ತು ಮಾಡುತ್ತಿರುವ ಉದ್ಯಮಿ ಎಂದು ಹೊನ್ನತಿ ಪರಿಚಯಿಸಿದಾಗ ಮೆಚ್ಚುಗೆಯಿಂದ ನಾನು ಸಂತೋಷಿಸುತ್ತೇನೆ. ಭಾರತದ ಉದ್ಯಮಿಗಳು ಅಮೆರಿಕದ ಏಕಸ್ವಾಮ್ಯವನ್ನು ಮುರಿಯಬೇಕು. ಎಲ್ಲೂ ಯಾವ ರೀತಿಯ ಸಾಮ್ರಾಜ್ಯಶಾಹಿ ಇರಬಾರದು. ಆರ್ಥಿಕ ಸಾಮ್ರಾಜ್ಯಶಾಹಿ ಅಂತೂ ಕೂಡಲೇ ಕೂಡದು ಎಂದು ಅವಳಿಗೆ ಭಾರತೀಯ ಶೈಲಿಯಲ್ಲೇ ಕೈ ಮುಗಿದ. ಮನೆಗೆ ಹೋದ ಮೇಲೆ ಡಾಕ್ಟರ್ ಹೇಮಂತ್ ಡಾಕ್ಟರ್ ಹರಿಶಂಕರ್ ಕೊಟ್ಟ ಲೇಖನವನ್ನು ಓದಿದ. ಹಿಂದೂಸ್ತಾನಿ ಸಂಗೀತದ ಮೂಲಾಂಶಗಳನ್ನು ಸಮರ್ಥವಾಗಿ ಗ್ರಹಿಸಿ ವಿಶ್ಲೇಷಿಸಿದ್ದರು.
ತಾರ್ಕಿಕವಾಗಿ ಸ್ಥಾಯಿ ಎಂಬುದೇ ಇಲ್ಲದ ಸದಾ ಹರಿಯುವ ಕಾಲವನ್ನು ಸ್ಥಾಯಿಗೊಳಿಸಿ ನಿಲ್ಲಿಸಿ ವಿಸ್ತರಿಸುವುದು ಪ್ರಮುಖ ಅಂಗ ಎಂಬ ವಿಶ್ಲೇಷಣೆ ಅವನಿಗೆ ತುಂಬಾ ಅರ್ಥಪೂರ್ಣವಾಗಿ ಕಂಡಿತು. ತಳಹದಿಯಲ್ಲಿ ತಾಳ ಓಡುತ್ತಿರುತ್ತದೆ. ಗಾಯಕನು ತನಗೆ ಬೇಕಾದ ಸ್ವರದ ಮೇಲೆ ಶಿಖರ ಸಮಾಧಿಸ್ಥನಾಗಿ ನಿಂತು ಬಿಡುತ್ತಾನೆ. ಹೀಗೆ ಈ ಸಂಗೀತದ ಮುಖ್ಯಾಂಶಗಳನ್ನು ಕಾಲದೇಶಗಳ ಆಧುನಿಕ ಪರಿಭಾಷೆಯಲ್ಲಿ ಬರೆದಿದ್ದರು. ಓದಿ ಮುಗಿದ ಮೇಲೆ ಕೂತು ಒಂದು ಮೆಚ್ಚುಗೆಯ ಪತ್ರ ಬರೆದು ದಿನ ಬೆಳಿಗ್ಗೆ ಅಂಚೆಗೆ ಹಾಕಿದ. ಅದಕ್ಕೆ ಹರಿಶಂಕರರ ಕೃತಜ್ಞತಾ ಸೂಚಕ ಪತ್ರ ಬಂತು. ಮುಂದೆ ದಿಲ್ಲಿ ಸ್ವರವಿಲಾಸದವರು ಬಿಸ್ಮಿಲ್ಲಾರ ಕಚೇರಿ ಏರ್ಪಡಿಸಿದ್ದಾಗ ಅವರಿಬ್ಬರು ಭೇಟಿಯಾಗಿ ಆ ಲೇಖದ ಕುರಿತು ವಿವರವಾಗಿ ಚರ್ಚಿಸಿದರು. ಅದರಲ್ಲಿ ಜಾನ್ ಮತ್ತು ಹೆಲೆನ್ರು ಕೂಡಿಕೊಂಡರು. ಕಾಂತಿಯೂ ಇದ್ದಳು. ಜಾನ್ಗೆ ಹೇಮಂತನೆಂದರೆ ಪೂಜ್ಯ ಭಾವ. ಪ್ರತ್ಯೇಕ ಭೇಟಿಯಾಗಬೇಕು. ಅವನು ತನಗೆ ತಾನು ಬಾರಿಸಿಕೊಳ್ಳುವಾಗ ಮರೆಯಲ್ಲಿ ನೋಡುತ್ತಾ ಕೂರಬೇಕು ಎಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ. ನನ್ನ ಮನೆಗೆ ಬನ್ನಿ, ನಿಮ್ಮ ಪಾಡಿಗೆ ನೀವು ಸಾಧನೆ ಮಾಡುತ್ತಾ ಕೂಡಿ. ಆಲಾಪ ಮಂದ್ರದಲ್ಲಿ ಆಲಾಪ, ಖರ್ಚ್ ಸಾಧನೆ ಮಾಡುತ್ತಾ ಕೂಡಿ. ನಾನು ಪಕ್ಕದ ಕೋಣೆಯಲ್ಲಿ ಕಣ್ಣು ಮುಚ್ಚಿ ಕೂತು ಕೇಳುತ್ತೇನೆ. ನನ್ನ ಮನೆ ಆ ಅಂತರ್ಮುಖಿ ಅನುರಣನದಿಂದ ಪುನೀತವಾಗುತ್ತೆ. ಭಾರತಕ್ಕೆ ಬಂದ ಮೇಲೆ ನಾನು ಹೆಲೆನ್ ಇಬ್ಬರು ಶುದ್ಧ ಶಾಕಾಹಾರಿಗಳಾಗಿದ್ದೇವೆ. ಆಜೀವ ಪರ್ಯಂತ ಶಾಕಾಹಾರಿಗಳಾಗಿರುತ್ತೀವಿ ಅಂತ ಪ್ರಮಾಣ ಮಾಡಿದ್ದೀವಿ. ನಮ್ಮ ಮನೆಯಲ್ಲೇ ಊಟ ಮಾಡಿ ಮತ್ತೆ ಮಂದ್ರ ಸಾಧನೆ ಮಾಡಿ ಎಂದ. ಅವನಾಡುವ ಪ್ರತಿಯೊಂದು ಮಾತು ಮನಸ್ಸಿನೊಳಗನ್ನು ಹೇಳುವ ನಿಜಾಭಿವ್ಯಕ್ತಿ ಎಂದು ಹೇಮಂತಿಗೆ ಅನ್ನಿಸಿತು. ಯಾವ ವಿಶೇಷಕ್ಕಾಗಿ ನೀವು ಭಾರತೀಯ ಸಂಗೀತಕ್ಕೆ ಮಾರು ಹೋಗಿದ್ದೀರಿ ಎಂದಿದ್ದಕ್ಕೆ ಹೇಮಂತ್ ಕೇಳಿದ್ದಕ್ಕೆ ಹೇಳಿದ. ಅಂತರ್ಮುಖತೆ. ಸಂಗೀತವು ಅಂತರ್ದರ್ಶನದ ಇಷ್ಟು ಆಳಕ್ಕೆ ಗುಹ್ಯಕ್ಕೆ ಕೊಂಡೊಯ್ಯಬಲ್ಲುದು ಅಂತ ಈ ಸಂಗೀತ ಕೇಳುವ ತನಕ ನನಗೆ ಅನ್ನಿಸಿಯೇ ಇರಲಿಲ್ಲ. ನಮ್ಮ ಚರ್ಚ್ ಸಂಗೀತವಿದೆ. ಅದು ಗಗನದಲ್ಲಿರುವ ದೇವದೇವತೆಗಳಿಗೆಲ್ಲ ಕೇಳುವಂತೆ ಆರ್ತವಾಗಿ ಮೊರೆ ಇಡುತ್ತದೆ. ಆದರೆ ನಿಮ್ಮದರಂತೆ ಅಂತರ್ಮುಖಿ ಆಗುವುದಿಲ್ಲ. ಸಂಗೀತದ ದಿಕ್ಕನ್ನು ಯಾರೂ ಬುದ್ಧಿಪೂರ್ವಕವಾಗಿ ನಿಶ್ಚಯಿಸುವುದು ಸಾಧ್ಯವಿಲ್ಲ. ಇಡೀ ಜನಾಂಗದ ಮನೋಧರ್ಮವನ್ನು ಅಪ್ರಜ್ಞಾ ಮಟ್ಟದಲ್ಲಿ ಸಂಧಿಸಿದವನು ಮಾತ್ರ ದೊಡ್ಡ ಸಂಗೀತಗಾರನಾಗುತ್ತಾನೆ. ನಮ್ಮದು ಬಹುರ್ಮುಖಿ ಸಂಗೀತ. ಸಮುದಾಯದ ಸಹಕಾರದ ಕರ್ತವ್ಯ ನಿಷ್ಠೆಯ ಸಂಗೀತ. ನಮ್ಮ ಆರ್ಕೆಸ್ಟ್ರಾಗಳೇ ನಮ್ಮ ಮನೋಧರ್ಮದ ಅಭಿವ್ಯಕ್ತಿ. ನಮ್ಮನ್ನು ನೋಡಿಯೇ ನಿಮ್ಮಲ್ಲಿ ಕೆಲವರು ಆರ್ಕೆಸ್ಟ್ರಾ ನಿರ್ಮಿಸಲು ಹೊರಟಿದ್ದಾರೆ. ಆದರೆ ಅದು ನಾನು ಹೇಳ್ತೀನಿ ವಿಕಾರವಾಗಿರುತ್ತೆ. ಆರ್ಕೆಸ್ಟ್ರಾದ ಇಂದ್ರಿಯಾತ್ಮಕತೆ ನಿಮ್ಮ ಮನೋಧರ್ಮದ್ದಲ್ಲ. ಹರಿಶಂಕರ ತನ್ನ ಲೇಖನದಲ್ಲಿ ಹೇಳಿರುವುದಕ್ಕಿಂತ ಹೆಚ್ಚಿನದನ್ನು ಜಾನ್ ಹೇಳುತ್ತಿದ್ದಾನೆ. ಅವನಿಗಿಂತ ಇವನ ಆಸ್ವಾದನವು ಹೆಚ್ಚು ತನ್ಮಯವಾದುದು ಎಂದು ಹೇಮಂತಿಗೆ ಅನ್ನಿಸಿತು. ತಾನು ಸಾಧನೆ ಮಾಡುತ್ತಾ ಜೋಗಿ ಬೆಟ್ಟಕ್ಕೆ ಮೇಲಿದ್ದ ದಿನಗಳು ನೆನಪು ಬಂತು. ನಮ್ಮ ಸಂಗೀತದ ಸಾಕ್ಷಾತ್ಕಾರಕ್ಕೆ ಅಂಥದ್ದೇ ತಕ್ಕ ಸ್ಥಳ. ಯೋಗಿಗಳು ಅಂತರ್ಮುಖರಾಗಿ ತಪಸ್ಸು ಮಾಡುವುದಕ್ಕೆ ಸಹ ಒಂದು ಕ್ಷಣ ಮನಸ್ಸಿಗೆ ಸಂಗೀತವನ್ನು ಮೀರಿದ ಸತ್ಯವನ್ನು ಕಂಡ ಹೊಳವು ಬಂತು. ಅಷ್ಟರಲ್ಲಿ ಎಲ್ಲ ಸಭಾಂಗಣಕ್ಕೆ ಬನ್ನಿ ಎಂಬ ಕರೆ ಕೇಳಿಸಿತು. ಜಾನನ್ ತಮ್ಮ ಮನೆಗೆ ಕರೆದು ಕೂರಿಸಿ ಬಾರಿಸಬೇಕೆಂಬ ಆಶೆ ಅವನಲ್ಲಿ ಬಂತು. ಆದರೆ ತಾನು ದುಡಿದು ಕೊಡುವ ಸ್ಥಿತಿಯಲ್ಲಿಲ್ಲ. ಅತಿಥಿಯನ್ನು ಕರೆಯುವುದು ಸಲ್ಲ ಎಂದು ಭಾವಿಸಿ ಒಂದು ಶನಿವಾರ ಸಂಜೆ ಪಟೇಲ್ ನಗರದಿಂದ ಅವನ ಮನೆಗೆ ಹೋದ. ನಡುರಾತ್ರಿಯವರೆಗೂ ತಾನು ಬಾರಿಸಿಕೊಂಡ. ಮರುದಿನ ಬೆಳಿಗ್ಗೆ ಕೂತವನು ಮಧ್ಯಾಹ್ನ ಮುಟ್ಟಿಸಿದ. ಊಟ ಮಾಡಿ ತುಸು ನಿದ್ರೆ ಮಾಡಿ ಎದ್ದು ಮತ್ತೆ 3 ತಾಸು ಬಾರಿಸಿಕೊಂಡ. ನಿಯಂತ್ರಿತ ಕೋಣೆ, ದೊಡ್ಡ ಕೋಣೆ. ನೀವು ಎದುರಿಗೆ ಕೊಡಿ, ಪರವಾಗಿಲ್ಲ ಎಂದು ಇವನು ಅನುಮತಿ ಕೊಟ್ಟ ನಂತರ ಜಾನ್ ಎದುರಿಗೆ ಬಂದು ಸಾದಾ ಕುರ್ಚಿಯಲ್ಲಿ ಕುಳಿತು ಕಣ್ಣು ಮುಚ್ಚಿ ಕೇಳುತ್ತಿದ್ದ. ಹೆಲೆನ್ ಅಮೆರಿಕ ಶೈಲಿಯ ಸಲಾಡ್ ಮತ್ತು ಬೆಂದ ಬೀನ್ಸ್, ಭಾರತೀಯ ಶೈಲಿಯ ಚಪಾತಿ, ಅನ್ನಗಳನ್ನು ರುಚಿಯಾಗಿ ತಂದು ಬಡಿಸಿದಳು. ಮುಂದಿನ ಭಾಗವನ್ನು ಮುಂದೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ.